ಸಂಗಮೇಶ್ ಮಂಗನವರ್ ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS, KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. N150 ಸಂಪರ್ಕಿಸಿ. ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit KTB Jewel Palace, Udayanagar, Station Road, Raichur. Mobile 8123 535300. ಬಸ್ಸುಗಳ ಲೋಕಾರ್ಪಣೆ. ಅಪಘಾತ ರಹಿತ ಚಾಲಕರಿಗೆ ಬೆಳ್ಳಿ ಪದಕ ವಿತರಣಾ ಕಾರ್ಯಕ್ರಮ. ಸಚಿವ ರಾಮಲಿಂಗಾರೆಡ್ಡಿ. ರಾಜ್ಯದ ಜನರಿಗೆ ಸರ್ಕಾರದಿಂದ ಸುರಕ್ಷಿತ ಪ್ರಯಾಣದ ಸೇವೆ. ಸಚಿವ ರಾಮಲಿಂಗಾರೆಡ್ಡಿ. ಕೇಂದ್ರದ ಬಿಜೆಪಿ ಸರ್ಕಾರ ನ್ಯೂನತೆಗಳನ್ನು ಮುಚ್ಚಿಟ್ಟು ದೇವರು ಧಾರ್ಮಿಕ ಹೆಸರಿನಲ್ಲಿ ಲೋಕಸಭೆ ಚುನಾವಣೆ ಗೆಲ್ಲಲು ಕುತಂತ್ರ. ಮುಖ್ಯಮಂತ್ರಿ ಚಂದ್ರು. ರೈತ ಮಾರುಕಟ್ಟೆ ಕರ ವಸೂಲಿಗೆ ಟೆಂಡರ್. ನಿಯಮ ಉಲ್ಲಂಘಿಸಿದಲ್ಲಿ ಗುತ್ತೇದಾರರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸುವೆ. ಎನ್ ಮಹಾವೀರ್. ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿ ನಡೆಸುತ್ತಿರುವ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಮುಖ್ಯಮಂತ್ರಿ ಚಂದ್ರು ಭೇಟಿ. ಕನ್ನಡ ನಾಮಫಲಕ ಅಳವಡಿಸಲು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನಾ ರ್ಯಾಲಿ. ಮಾರ್ಚ್ 8ರಂದು ನೀಲಗಿರಿ ಸಾಲಿಮಠದಲ್ಲಿ ಶಿವರಾತ್ರಿ ನಿಮಿತ್ತ ದೀಪೋತ್ಸವ. ಸಾಧಕರಿಗೆ ಸನ್ಮಾನ. ವಿರೂಪಾಕ್ಷಯ್ಯ ಸ್ವಾಮಿ. ಅಕ್ರಮ ಮರಳು ಸಾಗಾಣಿಕೆ. ಮರಳು ಪಾಯಿಂಟ್ ಪರವಾನಗಿ ರದ್ದುಪಡಿಸುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಮನವಿ. ದ್ವಿತೀಯ PUC ವಾರ್ಷಿಕ ಪರೀಕ್ಷೆ 876 ವಿದ್ಯಾರ್ಥಿಗಳ ಗೈರು. ಮಾರ್ಚ್ 9ರಿಂದ ಕಲಬುರಗಿ ಬೆಂಗಳೂರು ಹೊಸ ರೈಲು ಸಂಚಾರ. ಡಾಕ್ಟರ್ ಬಾಬುರಾವ್. ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಎಚ್ಚರಿಕೆ ವಹಿಸಲು ಶಾಸಕ ಬಸನಗೌಡ ದದ್ದಲ್ ಸೂಚನೆ. ಮತ್ತು ಪಾತಾಳಕ್ಕೆ ಇಳಿದ ಟೊಮೆಟೊ ಬೆಲೆ. ಕುರಿಗಳನ್ನು ಬಿಟ್ಟು ಬೆಳೆ ಮೇಯಿಸಿದ ಅನ್ನದಾತ. ಶಾಸಕ ಬಸನಗೌಡ ದದ್ದಲ್ ಅವರು ಸಾರಿಗೆ ಸುಗಮ ವ್ಯವಸ್ಥೆ ಕಲ್ಪಿಸುವಲ್ಲಿ ರಾಯಚೂರು ತಾಲೂಕಿನ ಗ್ರಾಮೀಣ ಜನರ ಅನುಕೂಲಕ್ಕೆಂದು ಸಾರಿಗೆ ಗ್ರಾಮೀಣ ಘಟಕವನ್ನು ಇದರ ಜೊತೆಗೆ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಖರೀದಿಸಿದ 250 ಬಸ್ಗಳ ಲೋಕಾರ್ಪಣೆ ಮತ್ತು ಅಪಘಾತ ರಹಿತ ಚಾಲಕರಿಗೆ ಬೆಳ್ಳಿ ಪದಕ ವಿತರಣಾ ಕಾರ್ಯಕ್ರಮವು ರಾಯಚೂರಿನಲ್ಲಿ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ನನಗೆ ಅವಮಾನ ಮಾಡಿಬಿಟ್ರು ನಮ್ಮ ಪಕ್ಷದವರು ಅಂತ ಜಗದೀಶ್ ಶೆಟ್ಟರು ನಮ್ಮ ಪಕ್ಷಕ್ಕೆ ಬಂದರು. ಈಗ ಮತ್ತೆ ಅವಮಾನ ಮಾಡಿದವ್ರ ಪಕ್ಷಕ್ಕೆ ಅವ್ರು ಹೋಗಿದ್ದಾರೆ. ಈಗ ನಾಸಿರ್ ಹುಸೇನ್ ರಾಜ್ಯಸಭಾ ಎಲ್ಲೋ ಯಾವುದೋ ಊರಿಂದ ಬಂದಿದ್ದರು ಅಲ್ವಾ, ಅವ್ರದ್ದೇನು ತಪ್ಪಿದೆ ಇದರಲ್ಲಿ? ಯಾವನು ಕೂಗಿದ್ದಾರೋ ಅವನಿಗೆ ಕೇಸ್ ಹಾಕಿದ್ದೀವಿ, ಜೈಲಿಗೆ ಕಳಿಸಿದ್ದೀವಿ, ಅವನಿಗೆ ಶಿಕ್ಷೆನೂ ಮಾಡಿಸ್ತೀವಿ. ಈಗ ನಾನು ಈ ಫಂಕ್ಷನ್ ಬಂದಪ್ಪ, ರಾಯಚೂರಿನವರು ಅವರು ಇವರು ಬೇಕಾದ ಜನ ಬಂದಿದ್ರು. ಯಾರೋ ಒಬ್ಬ ಏನೋ ಕೂಗ್ಬಿಟ್ರೆ ನನ್ನ ಮೇಲೆ ಹೇಳ್ಬಿಟ್ರಂಗೆ ಅಲ್ವಾ? ಆದರೆ ಕೂಗ್ದವನ ಮೇಲೆ ಶಿಕ್ಷೆ ತಪ್ಪು, ಕೂಗ್ದೋ ತಪ್ಪು, ಕೂಗ್ದವನ ಮೇಲೆ ಆಕ್ಷನ್ ಆಗಬೇಕು, ಅವನಿಗೆ ಶಿಕ್ಷೆ ಆಗ್ತದೆ. ಅಲ್ಲ, ನಿಮ್ಮ ಸರ್ಕಾರದಲ್ಲಿ ಎಲ್ರಿಗೂ ಕೂಡ ಮಂಡ್ಯದಲ್ಲಿ ಆಗಿರೋದು ಅದು ಹಳೆ ಪ್ರಕರಣವನ್ನ ಈಗ ತಗೊಂಡು FIR ಮಾಡಲಾಗಿದೆ. ರಾಜಕೀಯ ರಾಜಕೀಯವಾಗಿ ಪರ ಘೋಷಣೆ ಕೂಗಿದ್ರೆ
ತಪ್ಪೆ, ಯಾರು ಕೂಗಿದ್ರೂ ತಪ್ಪೆ ಅಲ್ವಾ. ಈಗ ನಮ್ಮ ಸರ್ಕಾರ ಅದು FSL ವರದಿ ಕಳಿಸಿದ್ರು, ನಿಜ ಅಂತ ಪ್ರೂವ್ ಆಯಿತು, ಕೇಸು ಹಾಕಿದ್ದೀವಿ, ಜೈಲಿಗೂ ಹಾಕಿದ್ದೀವಿ, ಮುಂದಕ್ಕೆ ಶಿಕ್ಷೆನೂ ಆಗುತ್ತೆ. ಅದೇ BJP ಅವರು ಅವ್ರ ಸರ್ಕಾರ ಇದ್ದಾಗ ಮಂಡ್ಯದಲ್ಲಿ ಅವರ ಕಾರ್ಯಕರ್ತನೇ ನೀವು ನೋಡಿರ್ತಾರೆ ವಿಡಿಯೋ, ಪಾಕಿಸ್ತಾನ ಜಿಂದಾಬಾದ್ ಪಾಕಿಸ್ತಾನ ಜಿಂದಾಬಾದ್ ಅಂತ. ಇನ್ನೊಬ್ಬ ಕಾರ್ಯಕರ್ತ ಅವ್ರು ಬಾಯಿ ಮುಚ್ತಾನೆ ಅಲ್ವಾ. ಅವ್ರ ಮೇಲೆ ಕೇಸ್ ಹಾಕಿದ್ರು BJP ಅವರು, ಹಾಕಲೇ ಇಲ್ಲ. ನೋಡಿ ನಾವು ಎಷ್ಟು ಪರ್ಫೆಕ್ಟಾಗಿ ಕೆಲಸ ಮಾಡಿದ್ದೀವಿ, ಅದನ್ನು ನಿಧಾನ ಆಗಿರ್ಬೋದು, ಆದರೆ FSL ವರದಿ ತಗೊಂಡು ನಾವು ಕರೆಕ್ಟಾಗಿ ನಾವು ಮಾಡಿದ್ದೀವಿ. ಇದೇ BJP ಸರ್ಕಾರ ಇದ್ದಾಗ ಎಷ್ಟು ಕಡೆ ಬಾಂಬ್ ಬ್ಲಾಸ್ಟ್ ಆಯಿತು. ನಮ್ಮದು ಒಂದು ಬಾಂಬ್ ಬ್ಲಾಸ್ಟ್ ಆಗಿದ್ದಕ್ಕೆ ಕಾನೂನು ಸರಿ ಇಲ್ಲ, ಲಾ ಆ್ಯಂಡ್ ಆರ್ಡರ್ ಸರಿ ಇಲ್ಲ, ಈ ಸರ್ಕಾರ ಬಂದ ಮೇಲೆ ಅಂತ ಹೇಳ್ತಾರೆ. BJP ಸರ್ಕಾರದಲ್ಲಿ 25 ಜುಲೈ 2008 ಯಡಿಯೂರಪ್ಪ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಆಮೇಲೆ 10 ಏಪ್ರಿಲ್ 2010ರಲ್ಲಿ BS ಯಡಿಯೂರಪ್ಪ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಸರಣಿ ಬಾಂಬ್ ಸ್ಫೋಟ ಆಗುತ್ತೆ ಬ್ಯಾಂಗ್ಳೂರಲ್ಲಿ, ಒಂದು 7-8 ಕಡೆ ಆಗುತ್ತೆ, ಜ್ಞಾಪಕ ಇದೆಯಾ. ಆಮೇಲೆ 17 ಏಪ್ರಿಲ್ 2013 ಮಲ್ಲೇಶ್ವರಂ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಜಗದೀಶ್ ಶೆಟ್ಟರ್ ಚೀಫ್ ಮಿನಿಸ್ಟರ್ ಇದ್ದರು. ಆಮೇಲೆ 20 ಜನವರಿ ಮಂಗಳೂರು ಏರ್ಪೋರ್ಟಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಆವಾಗ ಮತ್ತೆ ಯಡಿಯೂರಪ್ಪರೇ ಚೀಫ್ ಮಿನಿಸ್ಟರ್ ಆಗಿದ್ದರು. ತುಂಗಾ ಪ್ರಯೋಗ ಬಾಂಬ್ 26 ಆಗಸ್ಟ್ 22ಕ್ಕೆ ಬೊಮ್ಮಾಯಿಯವರು ಇದ್ದಾಗ ಆಗುತ್ತೆ ಬಾಂಬ್ ಬ್ಲಾಸ್ಟು. ಆಮೇಲೆ 19 ನವಂಬರ್ 22ನೇ ಇಸ್ವಿ ಕುಕ್ಕರ್ ಬಾಂಬ್ ಮಂಗಳೂರಲ್ಲಿ ಬೊಮ್ಮಾಯಿಯವರಿದ್ದಾಗ ಆಗುತ್ತೆ. 6 ಸಲ ಬೊಮ್ಮಾಯಿಯವರು BJP ಸರ್ಕಾರ ಇದ್ದಾಗ ಇದು ಬಾಂಬ್ ಬ್ಲಾಸ್ಟ್ ಆಗಿದೆ. ನಮ್ಮದಾಗಿರ್ತಕ್ಕಂಥದ್ದು ಒಂದು, ಅದನ್ನು ಕೂಡ 2 ಸಲ ಹಿಡಿದು ಒಳಗಾಕಿ ಅವ್ರಿಗೆ ಶಿಕ್ಷೆ ಕೊಡೋ ಕೆಲಸ ನಮ್ಮ ಸರ್ಕಾರ ಮಾಡೇ ಮಾಡುತ್ತೆ. ಅಲ್ಲ ಸರ್, ಈಗ ವಿಧಾನಸೌಧದಲ್ಲಿ ಪಾಕ್ ಪರ ಈ ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಹಾಗಾದ್ರೆ ರಾಜ್ಯದಲ್ಲಿ ಏನು ನಡೀತಾ ಇದೆ? ಕಾನೂನು ಈಗ ಇಷ್ಟು ಸಲ ಬಾಂಬ್ ಬ್ಲಾಸ್ಟ್ ಆಗಿತ್ತು BJP ಸರ್ಕಾರದಲ್ಲಿ ಅಲ್ವಾ, ಇಷ್ಟು ಸಲ ಆಗಿದೆ. CM DCM ಹೋಮ್ ಮಿನಿಸ್ಟರ್ಗೆ ಬೆದರಿಕೆ ಮೇಲ್ ಮಾಡ್ತಾರೆ ಅನ್ನುವಂಥದ್ದಾದ್ರೆ ಕಾನೂನು ಸುವ್ಯವಸ್ಥೆ ಮತ್ತು ಜನಸಾಮಾನ್ಯ ಅದನ್ನೆಲ್ಲ ತನಿಖೆ ಮಾಡಿದ್ರೆ ಗೊತ್ತಾಗೋದು, ಇದರಿಂದ ಏನೇನಿದೆ, ಯಾರ್ಯಾರಿದ್ದಾರೆ ಅಂತ ಗೊತ್ತಾಗುತ್ತೆ. ಜನಕ್ಕೆ ನಮ್ಮ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರ ನೆಮ್ಮದಿಯಿಂದ ಇರ್ಬೋದು, ಲಾ ಆ್ಯಂಡ್ ಆರ್ಡರ್ ನಮ್ಗೆ ಚೆನ್ನಾಗಿರುತ್ತೆ, ಯಾರು ತಪ್ಪು ಶಿಕ್ಷೆ ಮಾಡ್ತೀವಿ. ನಮ್ಮ ಸರ್ಕಾರ ಯಾರು ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೀತಾ ಇದ್ದಾಗ ಈಗ ಪುಲ್ವಾಮಾ ಬ್ಲಾಸ್ಟ್ ಆಗೋಯ್ತಲ್ಲ, ಯಾರು ಪ್ರಧಾನಮಂತ್ರಿ ಆಗಿದ್ರು, ಇದು ಯಾರ ಸರ್ಕಾರ ಇತ್ತು? BJP ಸರ್ಕಾರ ಅಲ್ವಾ. ಅಲ್ಲ ಹೇಳಿದ್ದು, ಈಗ ಪ್ರಪಂಚ ಹುಟ್ಟಿದಾಗಲಿಂದ ಪ್ರಪಂಚ ಇವತ್ತಿನವರೆಗೂ ಮುಂದಿನವರೆಗೂ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಇದ್ದೇ ಇರುತ್ತೆ. ಆದರೆ ಸರ್ಕಾರ ಗಟ್ಟಿಯಾಗಿದ್ದರೆ ನಿಯಂತ್ರಣದಲ್ಲಿ ಇಟ್ಕೋಬೋದು, ಕಂಟ್ರೋಲ್ ಮಾಡ್ಬೋದು ಕ್ರಿಮಿನಲ್ ಆ್ಯಕ್ಟಿವಿಟೀಸು. ಪ್ರಪಂಚ ಹುಟ್ಟಾಗ್ಲಿಂದ ಇದೆ ಇಲ್ವೋ, ಈಗಲೂ ಇದೆ ಇಲ್ವೋ, ಮುಂದಕ್ಕೂ ಇರುತ್ತೆ. ಆದರೆ ಕರೆಕ್ಟಾಗಿ ಸರ್ಕಾರ ಇದ್ದರೆ ನಿಯಂತ್ರಣದಲ್ಲಿ ಇಟ್ಕೋಬೋದು. ನೋಡಿ ನಮ್ಮ ಸರ್ಕಾರ ನಾವು ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದೀವಿ. ನೋಡಿ BJP ಸರ್ಕಾರದಲ್ಲಿ 6 ಸರಿ ಬಾಂಬ್ ಬ್ಲಾಸ್ಟ್ ಆಗಿತ್ತು. ನಾನು ನಿಮ್ಗೆ ಹೇಳಿಲ್ವ, ಈಗ ಡೇಟ್ ವೈಸ್ ಹೇಳಿದೆ. ಅವರು ನಿಯಂತ್ರಣ ಇರಲಿಲ್ಲ, ಈ ರೀತಿ ಆಗ್ತಾ ಇತ್ತು. ಜಗದೀಶ್ ಶೆಟ್ಟರ್ ಹೇಳ್ತಾರೆ ನೀರು ಮಳೆ ಬರದೇ ಇದ್ದಿದ್ದರಿಂದ ನೀರಿನ ಸಮಸ್ಯೆ ಆಗಿದೆ. ಬೋರಲ್ಲಿ ನೀರಿಲ್ಲ ಅಥವಾ ಕಡಿಮೆ ಆಗಿದೆ ಅಲ್ವಾ. ಆಮೇಲೆ ಈ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ 24 ಡ್ಯಾಮ್ಗಳಲ್ಲಿ 20 ಡ್ಯಾಮ್ ಕಟ್ಟಿದ್ದು ನಾವೇ ಕಾಂಗ್ರೆಸ್ನವರು. 4 ಡ್ಯಾಮ್ ಮಾತ್ರ ಮಹಾರಾಜರು ಬ್ರಿಟಿಷರ್ ಕಾಲದಲ್ಲಿ ಕಟ್ಟಿದ್ರು. BJP ಇಷ್ಟು ವರ್ಷ ಇದ್ರಲ್ಲ, ಒಂದು ಡ್ಯಾಮ್ ಕಟ್ಟಿದಾರಾ? ಯಾವಾಗ ನಮ್ಮ ದೇಶದಲ್ಲಿ ಒಂದು ಡ್ಯಾಮ್ ಕಟ್ಟಾರ ಹೋಗಲಿ, BJP ಅವರು ನಮ್ಮ ರಾಜ್ಯದಲ್ಲಿ ಒಂದು ಡ್ಯಾಮ್ ಕಟ್ಟಿದಾರಾ? ಕಟ್ಟಿಲ್ಲ. 24 ಡ್ಯಾಮಲ್ಲಿ 20 ಡ್ಯಾಮ್ ಕಟ್ಟಿದ್ದೆ ನಮ್ಮ ಕಾಂಗ್ರೆಸ್ನವರು. ಇವತ್ತೇನಾದರೂ ನೀರಾವರಿ ಕುಡಿಯೋ ನೀರಿಗೆ ಈ ಪ್ರಮಾಣದಲ್ಲಿ ಇಷ್ಟೆಲ್ಲ ಬರಗಾಲ ಇದ್ದರೂ ಕೂಡ ನೀರಿಗೆ ಇನ್ನೂ ಹಾಹಾಕಾರ ಇದೆ, ಇಲ್ಲ ಅಂತಲ್ಲ, ಮುಂದಕ್ಕೆ ಇನ್ನೂ ಆಗ್ಬೋದು. ನಮ್ಮ ಸರ್ಕಾರನೇ ಇದಕ್ಕೆ ಇಷ್ಟು ವ್ಯವಸ್ಥಿತವಾಗಿ ಸ್ವಾತಂತ್ರ್ಯ ಬಂದಾಗಲಿಂದ ಮಾಡಿದ್ರಿಂದ ಸರ್ಕಾರದಿಂದ ರಾಜ್ಯ ಜನರಿಗೆ ಉತ್ತಮ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸುವ ಹಿತದೃಷ್ಟಿಯಿಂದ ಸರ್ಕಾರಿ ಸಾರಿಗೆ ವಲಯದಲ್ಲಿ ಹಲವು ಸೌಲಭ್ಯಗಳನ್ನು ನೀಡಲಾಗಿದ್ದು, ರಾಯಚೂರು ಜಿಲ್ಲೆಗೆ ನೂತನ ಬಸ್ಗಳನ್ನು ಒದಗಿಸಲಾಗಿದೆ. ಸಾರ್ವಜನಿಕರಿಗೆ ಸುಸಜ್ಜಿತ, ಸುರಕ್ಷಿತ ಪ್ರಯಾಣದ ಸೇವೆಯನ್ನು ನೀಡಲಾಗುವುದು ಎಂದು ಸಾರಿಗೆ ಮತ್ತು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿದರು. ನಗರದ ಗ್ರಾಮೀಣ ಬಸ್ ಘಟಕ 1ರಲ್ಲಿ
ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ವತಿಯಿಂದ ಹಮ್ಮಿಕೊಂಡಿದ್ದ ಸರ್ಕಾರದ 100 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಖರೀದಿಸಿದ 250 ನೂತನ ಬಸ್ಗಳ ಲೋಕಾರ್ಪಣೆ, ರಾಯಚೂರು ಗ್ರಾಮೀಣ ಬಸ್ ಘಟಕ ಉದ್ಘಾಟನೆ ಹಾಗೂ ಅಪಘಾತ ರಹಿತ ಚಾಲಕರಿಗೆ ಬೆಳ್ಳಿ ಪದಕ ವಿತರಣಾ ಸಮಾರಂಭವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಸರ್ಕಾರದಿಂದ ವಿವಿಧ ಯೋಜನೆಗಳನ್ನು ಜಾರಿಗೆ ತರಲಾಗಿದ್ದು, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ 9 ವಿಭಾಗಗಳು ಈಗಾಗಲೇ ಕಾರ್ಯನಿರ್ವಹಿಸುತ್ತಿದ್ದು 52 ಘಟಕಗಳನ್ನು ಹೊಂದಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಟ್ಟು 164 ಬಸ್ ನಿಲ್ದಾಣಗಳು ಇದ್ದು, ಪ್ರತಿನಿತ್ಯ 17.78 ಲಕ್ಷ ಪ್ರಯಾಣಿಕರು ಕಲ್ಯಾಣ ಕರ್ನಾಟಕ ಸಾರಿಗೆ ಪ್ರಯಾಣವನ್ನು ಮಾಡುತ್ತಿದ್ದಾರೆ ಎಂದರು. ಸರ್ಕಾರದಿಂದ ಜಾರಿಗೆ ತರಲಾದ ಶಕ್ತಿ ಯೋಜನೆಯಿಂದ ಪ್ರಸ್ತುತ ದಿನಮಾನಗಳಲ್ಲಿ ಮಹಿಳೆಯರಿಗೆ ಸಾಕಷ್ಟು ಅನುಕೂಲವಾಗಿದ್ದು, ಶಕ್ತಿ ಯೋಜನೆಯು ಜಾರಿಯಾದ ನಂತರ ರಾಜ್ಯದ ಜನರ ಆರ್ಥಿಕತೆ ಸ್ಥಿರವಾಗಿದೆ. ಕರ್ನಾಟಕ ರಾಜ್ಯದ 4 ನಿಗಮಗಳಲ್ಲಿ ಶಕ್ತಿ ಯೋಜನೆಯಡಿ 162.88 ಕೋಟಿ ಮಹಿಳೆಯರು ಪ್ರಯಾಣ ಬೆಳೆಸಿದ್ದು, ಒಟ್ಟು 3894.28 ಕೋಟಿ ಮೌಲ್ಯದ ಟಿಕೆಟ್ ಮೊತ್ತವಾಗಿದೆ ಎಂದು ತಿಳಿಸಿದರು. ಶಕ್ತಿ ಯೋಜನೆಯು ಜಾರಿಯಾದ ನಂತರ ರಾಯಚೂರು ಜಿಲ್ಲೆಯಲ್ಲಿ 56 ಹೊಸ ಅನುಸೂಚಿಗಳನ್ನು ಪ್ರಾರಂಭಿಸಲಾಗಿದ್ದು, ಶಕ್ತಿ ಯೋಜನೆಯ ಮೊದಲು 1.40 ಲಕ್ಷ ಪ್ರಯಾಣಿಕರ ಸಂಖ್ಯೆ ಇದ್ದು, ಪ್ರಸ್ತುತ ಜಿಲ್ಲೆಯಲ್ಲಿ 2.14 ಕೋಟಿ ಜನರು ಶಕ್ತಿ ಯೋಜನೆಯ ನಂತರ ಬಸ್ಗಳಲ್ಲಿ ಪ್ರಯಾಣ ಬೆಳೆಸುತ್ತಿದ್ದಾರೆ ಎಂದು ಹೇಳಿದರು. ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಮಾತನಾಡಿ, ರಾಜ್ಯ ಸರ್ಕಾರ ಶಕ್ತಿ ಯೋಜನೆಯನ್ನು ಜಾರಿಗೊಳಿಸಿ ಮಹಿಳೆಯರಿಗೆ ಉಚಿತವಾದ ಪ್ರಯಾಣದ ಸೌಲಭ್ಯವನ್ನು ನೀಡಲಾಗಿದ್ದು, ಸರ್ಕಾರದ ಈ ಯೋಜನೆಯಿಂದ ಮಹಿಳೆಯರಲ್ಲಿ ಶಕ್ತಿ ತುಂಬಿದಂತಾಗಿದೆ ಎಂದು ತಿಳಿಸಿದರು. ಪ್ರಯಾಣಿಕರ ರಕ್ಷಣೆಯಲ್ಲಿ ಸಾರಿಗೆ ನಿಗಮದ ಚಾಲಕರು, ನಿರ್ವಾಹಕರು ಹಾಗೂ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು ಉತ್ತಮ ಹಾಗೂ ಜವಾಬ್ದಾರಿಯುತವಾದ ಕಾರ್ಯವನ್ನು ನಿರ್ವಹಿಸಿದ್ದು, ಅವರ ಕುಂದುಕೊರತೆಗಳನ್ನು ಸರ್ಕಾರದಿಂದ ಆಲಿಸಿ ಪರಿಹಾರ ನೀಡಲಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಅಪಘಾತ ರಹಿತ ಚಾಲನೆಯನ್ನು ಮಾಡಿದ ಚಾಲಕರಿಗೆ ಬೆಳ್ಳಿ ಪದಕವನ್ನು ವಿತರಿಸಿ ಸನ್ಮಾನಿಸಲಾಯಿತು. ನಂತರ ಮೃತಾವಲಂಬಿತರಿಗೆ 10 ಲಕ್ಷ ರೂಪಾಯಿ ಪರಿಹಾರವನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನಗೌಡ, ಉಪಾಧ್ಯಕ್ಷ ಬಶೀರ್ ಅಹಮದ್, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಕಲಬುರಗಿ ವ್ಯವಸ್ಥಾಪಕ ನಿರ್ದೇಶಕ ಎಂ ರಾಜಪ್ಪ, ಮುಖ್ಯ ಸಂಚಾರ ವ್ಯವಸ್ಥಾಪಕ ವಿಎಚ್ ಸಂತೋಷ್, ಮುಖ್ಯ ತಾಂತ್ರಿಕ ಶಿಲ್ಪಿ ಸಂತೋಷ್ ಗುಗೇರಿ, ಮುಖ್ಯ ಕಾಮಗಾರಿ ಅಭಿಯಂತರ ಬೋರೆಡ್ಡಿ, ಮುಖ್ಯ ಕಾನೂನು ಅಧಿಕಾರಿ ಎಸ್ಎಸ್ ಬಾವಿಕಟ್ಟಿ, ಉಪ ಮುಖ್ಯ ಕಾಮಗಾರಿ ತಾಂತ್ರಿಕ ಶಿಲ್ಪಿ ವಿಎಚ್ ಪುರಾಣಿ, ವಿಭಾಗೀಯ ನಿಯಂತ್ರಣಾಧಿಕಾರಿ ಚಂದ್ರಶೇಖರ್ ಎಂಎಸ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ದೇಶದಲ್ಲಿ ಕಳೆದ 10 ವರ್ಷದಲ್ಲಿ ಅಧಿಕಾರ ನಡೆಸಿದ ಬಿಜೆಪಿ ಸರ್ಕಾರದ ತನ್ನ ನ್ಯೂನತೆಗಳನ್ನು ಮುಚ್ಚಿಟ್ಟು ಮಾಡಿದ ಸಾಧನೆಗಳನ್ನು ಹೇಳದೆ ದೇವರು, ಧಾರ್ಮಿಕ ಭಾವನೆಗಳು ಮುಂದಿಟ್ಟುಕೊಂಡು ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲಬೇಕೆಂಬ ಕುತಂತ್ರ ಮತ್ತೆ ಅಧಿಕಾರಕ್ಕೆ ಬಂದರೆ ಏಕ ನೀತಿಯನ್ನು ಜಾರಿಗೆ ತರಲು ಉದ್ದೇಶ ಹೊಂದಿದೆ. ಈ ಹಿನ್ನೆಲೆಯಲ್ಲಿ ಕೋಮುವಾದಿ ಬಿಜೆಪಿ ತಿರಸ್ಕರಿಸಬೇಕು ಎಂದು ಆಮ್ ಆದ್ಮಿ ಪಕ್ಷದ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಹೇಳಿದರು. ಅವರು ಇಂದು ನಗರದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕೋಮುವಾದ ಬಿಜೆಪಿ ಪಕ್ಷ ಧಾರ್ಮಿಕ ವಿಚಾರಗಳನ್ನು ಮುಂದಿಟ್ಟುಕೊಂಡು ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲಲು ಮುಂದಾಗಿದ್ದು, ಕಳೆದ 10 ವರ್ಷದಲ್ಲಿ ಕೇಂದ್ರ ಸರ್ಕಾರದ ಸಾಧನೆಗಳು ನ್ಯೂನತೆಗಳನ್ನು ಹೇಳದೆ ಲೋಕಸಭೆ ಚುನಾವಣೆ
ಚುನಾವಣೆಯಲ್ಲಿ ಗೆಲ್ಲುವ ಕುತಂತ್ರ ನಡೆಸಿದೆ. ಅಧಿಕಾರದಲ್ಲಿ ಸ್ವಾಯತ್ತ ಸಂಸ್ಥೆಗಳನ್ನು ದುರುಪಯೋಗಪಡಿಸಿಕೊಂಡು ಸಂವಿಧಾನ ವಿರೋಧಿ ಚುನಾವಣೆ ಆಯೋಗ ವಿರೋಧಿಯಾಗಿದೆ ಎಂದರು. ದೆಹಲಿಯಲ್ಲಿ ಭ್ರಷ್ಟಾಚಾರ ಮುಕ್ತ ಆಡಳಿತ ನಡೆಸುತ್ತಿರುವ ಆಮ್ ಆದ್ಮಿ ಪಕ್ಷವು ಆರೋಗ್ಯ, ಶಿಕ್ಷಣ ಮತ್ತು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿದೆ. ಆದರೆ ಆಮ್ ಆದ್ಮಿ ಸರ್ಕಾರವನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ. ಸುಗ್ರೀವಾಜ್ಞೆ ಬಳಸಿಕೊಂಡು ರಾಜ್ಯಪಾಲರ ಮೂಲಕ ಅಧಿಕಾರ ನಡೆಸಲು ಮುಂದಾಗಿದೆ ಎಂದು ಆರೋಪಿಸಿದರು. ಕೇರಳ, ತಮಿಳುನಾಡು, ಪಂಜಾಬ್ ಸೇರಿ ಇತರೆ ರಾಜ್ಯದಲ್ಲಿ ರಾಜ್ಯಪಾಲರಿಗೆ ಅಧಿಕಾರ ನೀಡಿ ಅಲ್ಲಿನ ಸರ್ಕಾರವನ್ನು ಅಭದ್ರಗೊಳಿಸಲು ಮುಂದಾಗಿದೆ. ಭ್ರಷ್ಟಾಚಾರ ಮುಕ್ತ ಆಡಳಿತ ನಡೆಸುತ್ತಿರುವ ಆಮ್ ಆದ್ಮಿ ಪಕ್ಷವು ಕಳೆದ 1 ವರ್ಷದ ಹಿಂದೆ ಭ್ರಷ್ಟಾಚಾರ ಪಟ್ಟ ಕಟ್ಟಿ ಪಕ್ಷದವರನ್ನು ಬಂಧಿಸಿದ್ದಾರೆ. ಬಿಡುಗಡೆ ಮಾಡದೆ, ಬೇಲ್ ಮಂಜೂರು ಮಾಡಿಸದೆ ಕಾನೂನನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದೆ ಎಂದು ದೂರಿದರು. ದೇಶದಲ್ಲಿ ಏಕನೀತಿ ತರಲು ಮುಂದಾಗಿರುವ ಬಿಜೆಪಿ ಸರ್ಕಾರವನ್ನು ತಿರಸ್ಕರಿಸಬೇಕಾಗಿದೆ. ಅಧಿಕಾರ ನೀಡಿದರೆ ಒಂದು ದೇಶ, ಒಂದು ಚುನಾವಣೆ, ಸರ್ವಾಧಿಕಾರಿ ಏಕಚಕ್ರಾಧಿಪತ್ಯ ಆಡಳಿತ ನಡೆಸಲು ಮುಂದಾಗಿದೆ. ದೇಶದ ಪ್ರಜ್ಞಾವಂತ ಮತದಾರರು ತಿರಸ್ಕರಿಸಬೇಕು. ನ್ಯಾಯಾಂಗ ವ್ಯವಸ್ಥೆ, ಇಡೀ ಸಂಸ್ಥೆ ಸರ್ಕಾರದ ಸ್ವಾಯತ್ತ ಸಂಸ್ಥೆಗಳನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದೆ ಎಂದು ಆಪಾದಿಸಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವು ಅಭಿವೃದ್ಧಿಗೆ ಮುಂದಾಗಬೇಕು. ಕೇವಲ ಗ್ಯಾರಂಟಿಯ ಭರವಸೆಗೆ ಸೀಮಿತಗೊಳಿಸದೆ ಅಭಿವೃದ್ಧಿ ಮರೆತಿದೆ. ಬಜೆಟ್ ಮಂಡಿಸಿದ್ದು ಅಭಿವೃದ್ಧಿಗೆ ಮೀಸಲಿಟ್ಟ ಅನುದಾನ ಬಳಕೆಯಾಗಬೇಕು. ರಾಜ್ಯದಲ್ಲಿ ಆರೋಗ್ಯ ವ್ಯವಸ್ಥೆ ಹದಗೆಟ್ಟಿದೆ. ಆಸ್ಪತ್ರೆಯಲ್ಲಿ ಉತ್ತಮ ಚಿಕಿತ್ಸೆ ದೊರೆಯಬೇಕು. 50% ಉದ್ಯೋಗ ಖಾಲಿ ಇದ್ದು ಭರ್ತಿ ಮಾಡುವ ಮೂಲಕ ನಿರುದ್ಯೋಗಿಗಳಿಗೆ ಉದ್ಯೋಗ ಒದಗಿಸಬೇಕು. ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ತಂದು ಎಲ್ಲಾ ಶಾಲೆಗಳನ್ನು ಸರ್ಕಾರ ವ್ಯಾಪ್ತಿಗೆ ತಂದು ರೈತರ, ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣ ಒದಗಿಸಿಕೊಡುವ ಕೆಲಸ ಮಾಡಬೇಕು ಎಂದು ತಿಳಿಸಿದರು. ಮುಂಬರುವ ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿರುವ ನಾರಾ ಪ್ರತಾಪ್ ರೆಡ್ಡಿ ಅವರನ್ನು ಪಕ್ಷವು ಬೆಂಬಲಿಸಲಿದೆ ಎಂದರು. ಜಿಲ್ಲೆಯಲ್ಲಿ 1 ವರ್ಷಕ್ಕೂ ಅಧಿಕ ದಿನಗಳು ಏಮ್ಸ್ ಸ್ಥಾಪನೆಗಾಗಿ ಹೋರಾಟ ನಡೆಸುತ್ತಿದ್ದರೂ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ. ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಕೇಂದ್ರದ ಯೋಜನೆಗಳು ಸೀಮಿತವಾದರೆ ಉಳಿದ ಭಾಗದ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕು. ಈ ಭಾಗದಲ್ಲಿ ಏಮ್ಸ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ನಿಲುವು ಪ್ರಕಟಿಸಿ ರಾಯಚೂರಿಗೆ ಏಮ್ಸ್ ಮಂಜೂರು ಮಾಡಬೇಕು. ದೆಹಲಿ ಮಟ್ಟದಲ್ಲಿಯೂ ಹೋರಾಟ ನಡೆಸಲಾಗಿದೆ. ಪ್ರಧಾನಿ ಮತ್ತು ಗೃಹ ಸಚಿವರಿಗೆ ಮನವಿ ಸಲ್ಲಿಸಲಾಗಿದೆ. ಚುನಾವಣೆ ಮುಗಿದ ಬಳಿಕ ಆಮ್ ಆದ್ಮಿ ಪಕ್ಷದಿಂದ ದೆಹಲಿಯಲ್ಲಿ ಏಮ್ಸ್ ವಿಚಾರ ಪ್ರಸ್ತಾಪಿಸಲಾಗುವುದು ಎಂದು ತಿಳಿಸಿದರು. ನಮ್ಮ ಪಕ್ಷದ ಎಲ್ಲ ವರಿಷ್ಠರು ಇವತ್ತು ನಾನು ಆಮ್ ಆದ್ಮಿ ಪಾರ್ಟಿಯ ವತಿಯಿಂದಲೇ ಬಂದಿದ್ದರೂ ಕೂಡ ಬಹಳ ಪ್ರಮುಖವಾಗಿ ಅಧ್ಯಕ್ಷನಾಗಿ ಈ ಬಾರಿ ಇಲ್ಲಿನ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂಯನ್ಸಿ ಚುನಾವಣೆ ಏನಿದೆ ಅಲ್ಲಿ ನೇರವಾಗಿ ನಾವು ಸ್ಪರ್ಧೆ ಮಾಡೋದಕ್ಕೆ ತಯಾರಿ ಆಗಿಲ್ಲದೆ ಇದ್ದಿದ್ದರಿಂದ ಪಕ್ಷೇತರ ಅಭ್ಯರ್ಥಿಗಳೊಬ್ಬರು ನಮಗೆ ನಾರಾ ಪ್ರತಾಪ್ ರೆಡ್ಡಿ ಅವರು ಸಿಕ್ಕಾದ ಮೇಲೆ ಎರಡೂ ಪಾರ್ಟಿಯನ್ನು ವಿರೋಧ ಮಾಡ್ತಿರ್ತಕ್ಕಂಥ ನಾವು ಇವಾಗ ಒಬ್ಬ ಅಭ್ಯರ್ಥಿಯನ್ನು ಗೆಲ್ಲಿಸ್ತಕ್ಕಂಥದ್ದು ಸೂಕ್ತ, ಸಾಧು ಅಂತ ತಿಳ್ಕೊಂಡು ಈಗಾಗಲೇ ಸುಮಾರು 1.5 ತಿಂಗಳು 2 ತಿಂಗಳಿಂದನೇ ಮಾತುಕತೆ ಆಡಿ ನಾವು ಸಂಪೂರ್ಣ ಬೆಂಬಲವನ್ನು ಆಮ್ ಆದ್ಮಿ ಪಾರ್ಟಿ ಡೆಲ್ಲಿಯ ಒಪ್ಪಿಗೆಯ ಮೇರೆಗೆ, ನಮ್ಮ ಪಕ್ಷದ ಒಪ್ಪಿಗೆಯ ಮೇರೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ದೀವಿ. ಅದು ಗೆಲ್ಲಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಅವ್ರ ಬಗ್ಗೆ ನಾನೇನು ಹೆಚ್ಚಿಗೆ ಹೇಳಬೇಕಾದಿಲ್ಲ. ತಮಗೆ ಗೊತ್ತಿದೆ, ಹಿಂದೆ ಒಂದು ಸಾರಿ ಚುನಾವಣೆಗೆ ಈ ಭಾಗದಿಂದ 7 ಜಿಲ್ಲೆಗಳಲ್ಲಿ ಸೇರಿ ನಿಂತಿದ್ದರು. ಬಹುತೇಕ ನಿಮ್ಮೆಲ್ರಿಗೂ ಗೊತ್ತಿರ್ಬೋದು, ಕೇವಲ 270 ಓಟಲ್ಲಿ ಸೋಲನ್ನು ಕಂಡಂಥ ಒಬ್ಬ ವ್ಯಕ್ತಿ. ಅಂದರೆ ಅಷ್ಟರ ಮಟ್ಟಿಗೆ ಗೆಲುವಿನ ಗೆದ್ದು ಸೋತಿದ್ದಾರೆ ಅಂತಲೂ ಕೂಡ ಹೇಳ್ತೀನಿ. ಹೇಗೆ ಅಂದರೆ, ಯಾರಪ್ಪ ಮಾತಾಡ್ತಿರೋದು, 270 ಓಟ್ ಅಂತ ಅಂದರೆ ಇನ್ವ್ಯಾಲಿಡ್ ಓಟೇ 3500 ಏನೋ ಆಗೋಗಿತ್ತು. ಆ 3500ರಲ್ಲಿ 99 ಭಾಗ ಇವ್ರ ಓಟ್ಗಳೇ. ಅದು ಮಾರ್ಕ್ ಮಾಡ್ತಕ್ಕಂಥದ್ರಲ್ಲಿ ವ್ಯತ್ಯಾಸ ಮಾಡಿ ಟಿಕ್ ಮಾಡಿರೋದು ಅಥವಾ ಇನ್ನೇನೋ ಬರೆದಿರೋದು ಇಂಥದ್ದಾಗಿ ಅವರು ಸುಮಾರು 3000 ಅಂತರದಲ್ಲಿ ಗೆಲ್ಲಬೇಕಾದ ವ್ಯಕ್ತಿ ಸತ್ತಿದ್ದಾರೆ. ಆಮೇಲೆ ಜೊತೆಗೆ ಜನಾನುರಾಗಿಯಾಗಿದ್ದಾರೆ, ಜನಪ್ರಿಯರು ಆಗಿದ್ದಾರೆ, ಸಾರ್ವಜನಿಕರ ಜೊತೆಯಲ್ಲಿದ್ದಾರೆ. ಈ ಭಾಗದ ಯಾವುದೇ ಕುಂದುಕೊರತೆಗಳು, ಲ್ಯಾಕ್ಯುನಾಸು, ಸರ್ಕಾರದ ಹಕ್ಕುಗಳನ್ನು ಬೆಳಬೇಕಾದ್ರೆ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು ಗೊತ್ತಿದ್ದಾರೆ. ಸಜ್ಜನ ಮತ್ತು ಸೌಜನ್ಯ. ಹಾಗಾಗಿ ನಮ್ಮ ಪಕ್ಷದ ವತಿಯಿಂದ ಸಂಪೂರ್ಣವಾಗಿ 7 ಜಿಲ್ಲೆಯ ಎಲ್ಲ ತಾಲೂಕು ಕಮಿಟಿ ಮತ್ತು ಜಿಲ್ಲಾ ಘಟಕದ ಎಲ್ಲ ಸದಸ್ಯರು ಒಟ್ಟಿಗೆ ಕೂತ್ಕೊಂಡು ಮಾತಾಡಿ ಈ 4 ಜಿಲ್ಲೆಗಳನ್ನು ಮುಗಿಸಿದ್ದೆ ಹಿಂದೆ ಬಂದು ತಮ್ಮ ಮಾಧ್ಯಮದ ಮುಖೇನ ತಿಳಿಸಿ ಓಟ್ದಾರರಿಗೆ ತಿಳಿಸ್ಬೇಕಾದ್ರೆ ಭಾಳ ಕಡೆ ಎಲ್ಲೆಲ್ಲೋ ಇರ್ತಾರೆ ಓಟ್ರು, ಹೋಗಿ ಹುಡುಕೊಂಡು ಹೋಗೋದು ಭಾಳ ಕಷ್ಟ, ಅವರೇ ಹೋಗಬೇಕಾಗಿದ್ದ ಪರಿಸ್ಥಿತಿ. ಅಂಥದ್ರಲ್ಲಿ ನಾನು ಬಂದು ಒಂದು ರೀತಿಯಲ್ಲಿ ಜಿಲ್ಲೆಯಲ್ಲಿ ಒಂದು ರೀತಿಯ ಸುದ್ದಿಯನ್ನು ಮಾಡೋಣ, ಇದನ್ನು ನಮ್ಮ ಆಮೇಲೆ ನಾವು ಕೂಡ ಈಗ ಇನ್ನೂ ಟೈಮ್ ಇರೋದ್ರಿಂದ ನಮಗೆ ಈ ಚುನಾವಣೆ ಜೂನು 10-15 ಆ ಟೈಮ್ನಲ್ಲಿ ಬರುತ್ತೆ. ನೋಟಿಫಿಕೇಷನ್ ಆಗೋ ತನಕನೂ ಕೂಡ ನಾವು ಮೆಂಬರ್ಶಿಪ್ಪನ್ನು ಡ್ರೈವ್ ಮಾಡ್ಬೋದು. ಇದು ನಿಮಗೆ ಗೊತ್ತೇ ಇದೆ, ಪ್ರತಿ ಸತಿನೂ ಹೊಸದಾಗೆ ಮೆಂಬರ್ಸ್ ಮಾಡಬೇಕು. ಆ ಮೆಂಬರ್ಸ್ದೇ ಓಟ್ ಹಾಕ್ತಕ್ಕಂಥದ್ದು ಸ್ಕ್ಯಾಟ್ರ್ ಆಗಿರ್ತದೆ. ತಾಲೂಕಿನಲ್ಲಿ 200-300 ಓಟ್ ಇರ್ತದೆ, ಯಾವ್ಯಾವುದೋ ಹಳ್ಳಿನಲ್ಲಿರ್ತಾರೆ, ಯಾವುದೋ ಸ್ಕೂಲ್ಗಳಲ್ಲಿರ್ತಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ
ನಮಗೆ ಇಕ್ಕಟ್ಟೆ ಅಂದರೆ ಸ್ಪೀಡಾಗಿ ಮಾಡಬೇಕಾಗಿರೋದು ಪಾರ್ಲಿಮೆಂಟ್ ಚುನಾವಣೆಯು ಸುಮಾರು ಏಪ್ರಿಲ್ ಮೇನ್ ಬರೋದು ಅಂತ ಸುದ್ದಿ ಇರೋದರಿಂದ ಒಂದು ಕಡೆ ಅದು ದೊಡ್ಡ ಚುನಾವಣೆ, ಇದು ವೈಯಕ್ತಿಕವಾಗಿ ನಮಗೆ ದೊಡ್ಡ ಚುನಾವಣೆಗಳಾಗ್ತವೆ. ಆ ದೃಷ್ಟಿಯಿಂದ ನಮ್ಮ ಕಾರ್ಯಕರ್ತರಿಗೆ ಒಂದು ಅನುಕೂಲ ಏನಿದೆ ಅಂತಂದರೆ, ನಾವು ಈ ಸಾರಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನು ನಾವು ಹಾಕದೇ ಇರೋದರಿಂದ, ಕಾರಣ ಏನಂತಂದರೆ ಗಠಬಂಧನದಲ್ಲಿ ನಾವು ಹೊಂದಾಣಿಕೆ ಆಗಿರೋದ್ರಿಂದ, ರಾಷ್ಟ್ರ ಮಟ್ಟದಲ್ಲಿ ಇಂಡಿಯಾ ಅನ್ನೋ ಇದಕ್ಕೆ ಕೇಜ್ರಿವಾಲ್ರವರು ಸಂಪೂರ್ಣ ಕೈ ಜೋಡಿಸಿರೋದ್ರಿಂದ ನಾವು ಬರೆದಿದ್ದೀವಿ ಒಂದೆರಡು ಸೀಟನ್ನು ನಮಗೆ ಬಿಟ್ಟುಕೊಡಿ ಇಲ್ಲಿ ಅಂತ. ಅಕಸ್ಮಾತ್ ಅದನ್ನು ಅನಿವಾರ್ಯವಾಗಿ ಬಂದಾಗ ಮಾತ್ರ ನಾವು ಯೋಚನೆ ಮಾಡಬೇಕಾಗಿದೆ, ಇಲ್ಲದೆ ಹೋದರೆ ಯಾರು ಯೋಚನೆ ಮಾಡಬೇಕು ಅನ್ನೋದನ್ನ ಗೈಡ್ಲೈನ್ಸ್. ಹಾಗಾಗಿ ಅಷ್ಟೊಂದು ವೇಳೆ ನಾವು ಅದಕ್ಕೇನು ಜಾಸ್ತಿ ಕೊಡಬೇಕಾದಿಲ್ಲದೆ ಇರೋದ್ರಿಂದ ಇವರನ್ನು ಗೆಲ್ಲಿಸೋ ನಿಟ್ಟಿನಲ್ಲಿ ನಾವು 7 ಜಿಲ್ಲೆಯಲ್ಲಿ ಈ ಒಂದು ಪ್ರವಾಸವನ್ನು ಇಟ್ಟುಕೊಂಡು ನಾನು ಇವತ್ತಿನ ಕಾರ್ಯಕ್ರಮ ಅದು ಮಾಡ್ತಾಯಿದ್ದೆ. ಎರಡನೇದು ರಾಯಚೂರಿನ ಗಲಾಟೆಯಲ್ಲಿ 263 ದಿನಗಳು ಸ್ಟ್ರೈಕ್ ಮಾಡಿದ್ರೂ ಕೂಡ ಯಾವುದೋ ಒತ್ತಡಕ್ಕೆ, ಪಕ್ಕದ ರಾಜ್ಯ ಜಿಲ್ಲೆಯವರ ಒತ್ತಡಕ್ಕೆ, ಮಂತ್ರಿಗಳ ಒತ್ತಡಕ್ಕೆ, ವೈಯಕ್ತಿಕ ಅವರ ಖುಷಿಗೋ ಅವರ ಸಂತೋಷಕ್ಕೋ ಎಲ್ಲಿಗೆ ಬೇಕೋ ಅಲ್ಲಿಗೆ ಹಾಕ್ಸ್ಕೊಳ್ತಕ್ಕಂಥದ್ದು, ಸಾಮಾಜಿಕ ನ್ಯಾಯವೂ ಇಲ್ಲ. ಈ ಒಂದು ರೀಸನಲ್ ಇಂಬ್ಯಾಲೆನ್ಸ್ ಅಂತ ಏನು ಕೇಳ್ತೀವಿ, ಪ್ರಾದೇಶಿಕ ಅಸಮತೋಲನೆಯನ್ನು ಕೂಡ ಗಣನೆಗೆ ತೆಗೆದುಕೊಳ್ಳದೆ ಕೇಂದ್ರದವರು ಕೂಡ ಅದನ್ನು ಗಮನಿಸಿಲ್ಲ. ಕೇಂದ್ರಕ್ಕೆ ಗಮನ ಕೊಡ್ತಕ್ಕಂಥ ಕೇಂದ್ರ ಸರ್ಕಾರದ ಮಂತ್ರಿಗಳು ಕೂಡ ಅದ್ರ ಬಗ್ಗೆ ಗಮನ ಕೊಡ್ತಿಲ್ಲ. ಆ ದೃಷ್ಟಿಯಿಂದ ಟೀಕೆನೇ ಮಾಡ್ತಾರೆ ನೇರವಾಗಿ, ಇದು ಒಳ್ಳೆಯದಲ್ಲ. ಹುಬ್ಬಳ್ಳಿ ಅಂತ ಜಾಗದಲ್ಲಿ ಬೇಕಾದಷ್ಟು ಏನೇನು ಬೇಕಾದರೂ ಕೊಡ್ತಕ್ಕಂಥದ್ದು ಕೇಂದ್ರದ್ದಾದಾಗ ಈ ಭಾಗದಲ್ಲಿ ನಂಜುಂಡಪ್ಪ ವರದಿಯಲ್ಲೂ ಕೂಡ ಹಿಂದುಳಿದ ಜಿಲ್ಲೆ ಅಂತಕ್ಕಂಥದ್ದು ಗೊತ್ತಾಗಿರೋದ್ರಿಂದ ಆ ಹೋರಾಟದಲ್ಲಿ ನಾನು ಭಾಗಿಯಾಗಿದ್ದೆ. ಇವತ್ತು ಕೂಡ ನಾನು ಹಕ್ಕೊತ್ತಾಯವನ್ನು ಮಂಡನೆ ಮಾಡ್ತಾ ಇದ್ದೀನಿ. ನಮ್ಮ ಪಕ್ಷದ ವತಿಯಿಂದಲೂ ಕೂಡ ಡಿಮ್ಯಾಂಡ್ ಮಾಡಿ ಕೇಂದ್ರಕ್ಕೆ ಪತ್ರಗಳನ್ನು ಬರೆದಾಗಿದೆ ಮತ್ತು ಕೂಡ ಬರಿತೀವಿ. ಈಗ ಎಲ್ಲೋ ಒಂದು ಕಡೆ ಮೊನ್ನೆ ಅದರ ಹೋರಾಟಗಾರರಾದಂಥ ಬಸವರಾಜ ಕಳಸದವರು ಡೆಲ್ಲಿಗೂ ಕೂಡ ಪ್ರಾತಿನಿಧ್ಯವನ್ನು ತೆಗೆದುಕೊಂಡು ಹೋಗಿದ್ರು ಅಂತಲೂ ಮಾತುಕತೆಗೆ ಬಂತು. ಅವರ ಒಂದು ರೀತಿಯ ಚಿಂತನೆ ಆದರೆ ಅಲ್ಲೆಲ್ಲೋ ಸಿಗಬೇಕಾದ ಮಂತ್ರಿಗಳು, ಅಮಿತ್ ಶಾ ಈ ಥರ ದೊಡ್ಡ ವ್ಯಕ್ತಿಗಳು ತೀರ್ಮಾನ ಮಾಡೋರು, ನಮ್ಮ ಪಕ್ಷದವರು ಅವ್ರದ ಪ್ರತಿನಿಧಿಗಳಾಗಿ ವೀರೇಶ್ ಅವರು ಮತ್ತು ಹೋಗಿದ್ರು, ಸಿಕ್ಕಲಿಲ್ಲ. ಯಾರು ಸಿಕ್ಕಿದಾರೋ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಒಂದು ನಂಬಿಕೆ ಇದೆ. ಆದರೆ ಇದುವರೆಗೂ ಅನೌನ್ಸ್ ಆಗಿಲ್ಲದೆ ಇರೋದು ನೋಡಿದ್ರಾಗ 2 ರೀತಿ ಇರ್ಬೋದು. ಒಂದು, ಬದಲಾವಣೆ ಮಾಡ್ಬೋದೇನೋ ಅನ್ನೋ ಒಂದು ಆಶಾಭಾವನೆ ಇದೆ. ಇಲ್ಲದೆ ಹೋದರೆ ಚುನಾವಣೆಯ ನಂತರ ಮತ್ತೆ ನಾವೇ ಗೆಲ್ತೀವಿ ಅಂತ ಪ್ರಹ್ಲಾದ್ ಜೋಶಿ ಅವರು ಎಲ್ಲ ತೀರ್ಮಾನ ಮಾಡ್ಕೊಂಡು ಮತ್ತೆ ಅವರಿಗೆ ಮಾಡಿಸ್ಕೊತಾರೇನೋ, ಅದಾಗಬಾರ್ದು. ಯಾವುದೇ ಕಾರಣಕ್ಕೂ ನಾವು ಹೋರಾಟ ನಿಲ್ಲಿಸೋದಿಲ್ಲ. ಆ ಏಮ್ಸು ಒಂದಲ್ಲ ಕಡೆಗೆ ಇದಕ್ಕೆ ಬರಬೇಕು, ರಾಯಚೂರಿಗೆ ಬರಬೇಕು ಅನ್ನೋ ಹೋರಾಟಕ್ಕೆ ನಾವು, ಆಮೇಲೆ ಡೆಲ್ಲಿಯಿಂದಲೂ ಸಾಧ್ಯವಾದರೆ ಈ ಚುನಾವಣೆ ಆಗದೇ ಇದ್ದರೆ ಅಲ್ಲಿಂದಲೂ ನಾನು ಡಿಮ್ಯಾಂಡನ್ನು ಅವರಿಗೆ ಬರೆಸ್ತೀನಿ ಅನ್ನೋ ಮಾತನ್ನು ನಾರಾ ಪ್ರತಾಪ್ ರೆಡ್ಡಿ ಮಾತನಾಡಿ, ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲಿದ್ದು ಮತ ನೀಡುವ ಮೂಲಕ ಪ್ರಜ್ಞಾವಂತ ಮತದಾರರು ಬೆಂಬಲಿಸಬೇಕು ಎಂದರು. 2018ರಲ್ಲಿಯೂ ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದ್ದು ಮತದಾರರ ಅಮೂಲ್ಯ ಮತಗಳನ್ನು ನೀಡಿದ್ದರು. ಆದರೆ ಸಾವಿರಾರು ಸಂಖ್ಯೆಯಲ್ಲಿ ಕುಲಗೆಟ್ಟ ಮತಗಳಿಂದ ಪರಾಭವಗೊಂಡಿದ್ದೇನೆ. ಆದರೂ ಪದವೀಧರರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಸಂಪರ್ಕ ಹೊಂದಿದ್ದು ಶೈಕ್ಷಣಿಕ, ಸಾಮಾಜಿಕ ಸಂಘಟನೆಯೊಂದಿಗೆ ನಿಕಟ ಸಂಪರ್ಕವಿದೆ ಎಂದು ತಿಳಿಸಿದರು. ನಾನು ಹಿಂದೆ 2018ರಲ್ಲಿ JDS ಪಕ್ಷದ ವತಿಯಿಂದ ನಾನು ಪದವೀಧರ ಕ್ಷೇತ್ರಕ್ಕೆ ಚುನಾವಣೆ ಕಂಟೆಸ್ಟ್ ಮಾಡಿದ್ದೆ. ಮೊದಲನೇ ಸಾರಿ ಕಂಟೆಸ್ಟ್ ಮಾಡಿದಾಗಲೂ ಕೂಡ 7 ಜಿಲ್ಲೆ, ಆವಾಗ 6 ಜಿಲ್ಲೆ ಇತ್ತು, ಈಗ 7 ಜಿಲ್ಲೆ. 6 ಜಿಲ್ಲಾ ಮತದಾರರು ಪ್ರತಾಪ್ ರೆಡ್ಡಿನ ಗೆಲ್ಲಿಸ್ಬೇಕಂತೇಳಿ ಅವ್ರನ್ನ ಮನವೊಲಿಸೋದ್ರಲ್ಲಿ ನಾನು ಯಶಸ್ವಿ ಆದೆ. ಆದರೆ ಚುನಾವಣೆ ಪ್ರಕ್ರಿಯೆಯಲ್ಲಿ ಈ ಬ್ಯಾಲೆಟ್ ಪೇಪರ್ ಸಿಸ್ಟಮಲ್ಲಿ ಪ್ರಿಫರೆನ್ಷಿಯಲ್ ವೋಟಿಂಗ್ನಲ್ಲಿ ಏನಾಯ್ತು ಅಂದರೆ, ಅಂದಾಜು 11,500 12,000 ವೋಟುಗಳು ಇನ್ವ್ಯಾಲಿಡ್ ಆದವು ಅಪ್ರಾಕ್ಸಿಮೇಟ್. ಅದರಲ್ಲಿ 3,600 ಮತಗಳು ಎನ್ ಪ್ರತಾಪ್ ರೆಡ್ಡಿ ಅಂತ ಬ್ಯಾಲೆಟ್ ಪೇಪರ್ ಏನಿರ್ತದೆ ಸರ್, ಸೀರಿಯಲ್ ನಂಬರ್ ಇರ್ತದೆ, ಅಭ್ಯರ್ಥಿ ಹೆಸರು ಇರ್ತದೆ, ಪಕ್ಕದಲ್ಲಿ ನಮ್ಮ ಫೋಟೋ ಇರ್ತದೆ, ಅದ್ರ ಪಕ್ಕದಲ್ಲಿ ಒಂದು ಬಾಕ್ಸ್ ಇರ್ತದೆ. ಆ ಬಾಕ್ಸಲ್ಲಿ ನಾವು ನಮ್ಮ ಪ್ರಿಫರೆನ್ಸ್ ಏನಂತ ಹಾಕಬೇಕು. ಇದರಲ್ಲಿ ಯಾವ ಪಕ್ಷದ ರಾಜಕೀಯ ಪಕ್ಷದ ಹೆಸರು ಇರೋಲ್ಲ ಬ್ಯಾಲೆಟ್ ಪೇಪರಲ್ಲಿ, ಯಾವುದೇ ರಾಜಕೀಯ ಪಕ್ಷದ ಸಿಂಬಲ್ ಇರೋಲ್ಲ. ಸೀರಿಯಲ್ ನಂಬರ್ ಆಫ್ ದಿ ಕ್ಯಾಂಡಿಡೇಟ್ ನೇಮ್, ಕ್ಯಾಂಡಿಡೇಟು ಫೋಟೋ ಇರ್ತದೆ, ಅದ್ರ ಪಕ್ಕದಲ್ಲಿ ಒಂದು ಬಾಕ್ಸಲ್ಲಿ ಪ್ರಿಫರೆನ್ಷಿಯಲ್ ನಂಬರ್ 1 ಅಂತ ಹಾಕಬೇಕು. 1 ಅಂತ ಹಾಕಿದರೆ ಅಲ್ಲಿ ಪೋಲಿಂಗ್ ಪ್ರಾಸೆಸ್ ಕಂಪ್ಲೀಟ್ ಆಗ್ತದೆ. ದುರಂತ ಏನು ಸರ್ ಅಂತೇಳಿದ್ರೆ, ಗ್ರಾಜ್ಯುಯೇಟ್ ಅತ್ಯಂತ ಡಿಗ್ರಿ ಓದ್ಕೊಂಡವ್ರು ಕೂಡ, ಅವ್ರು ಟೀಚರ್ ಇರ್ಬೋದು, ಲೆಕ್ಚರ್ ಇರ್ಬೋದು, ನಾವಿರ್ಬೋದು, ತಾವಿರ್ಬೋದು, ಎಲ್ಲರೂ ಅಷ್ಟು ಸಾವಿರಾರು ಜನ ಅದರಲ್ಲಿ 90% ಜನ ಅದ್ರ ಬಾಕ್ಸಲ್ಲಿ ಟಿಕ್ ಹಾಕಿದ್ದಾರೆ, ರೈಟ್ ಮಾರ್ಕ್ ಹಾಕಿದ್ದಕ್ಕೆ ಗೆಲ್ಲಬೇಕಾದಂಥ ನಾರಾ ಪ್ರತಾಪ್ ರೆಡ್ಡಿ ಸೋತಂತ ಇವರು ಚಂದ್ರಶೇಖರ್ ಪಾಟೀಲ್ ಕಾಂಗ್ರೆಸ್ ಅವರು ಇವತ್ತು MLC ಆಗಿ 6 ವರ್ಷ ಗೆದ್ದು 6 ವರ್ಷ
ಅಧಿಕಾರ ಅನುಭವಿಸಿದ್ರು. ಅಂದರೆ ಚುನಾವಣೆ ಪ್ರಕ್ರಿಯೆಯಲ್ಲಿ ಇದು ನಮ್ಮದು ತಪ್ಪಿದೆ, ಚುನಾವಣೆ ಆಯೋಗದ ಕೂಡ ತಪ್ಪಿದೆ. ಯಾರೂ ಅವರು ಎಜುಕೇಟ್ ಮಾಡಿಲ್ಲ. ಈಗ ಪೋಲಿಂಗ್ ನಡೀತಾ ಇದೆ, ಹೊರಗಡೆ ಬಂದರೆ ಒಂದು 4 ಜನ ಲೆಕ್ಚರ್ಸ್ ಇದ್ದರು. ನಾನು ಕ್ಯಾಶುವಲಾಗಿ ಅವ್ರ ಮಾತು ಕೇಳಿದ ಏನು ಸರ್ ಯಾವ ಥರ ಓಟ್ ಹಾಕಿದ್ರು, ಇಲ್ಲ ರೆಡ್ಡಿಯವರ ನಾನು 4 ಎಲೆಕ್ಷನ್ ಆಯಿತು, ಯಾವಾಗಲೂ ನಾವು ರೈಟ್ ಆಗ್ತೀವಿ, ಕರೆಕ್ಟ್ ಆಗ್ತೀವಿ, ನಾವು ಯಾವತ್ತೂ ಮಿಸ್ಟೇಕ್ ಮಾಡಲ್ಲ ಅಂತ. 4 ಸಾರಿ ಅದನ್ನ ಅಂದರೆ ಆಲ್ಮೋಸ್ಟ್ 24 ಇಯರ್ಸಿಂದನೂ ಅವರು ರೈಟ್ ಮಾರ್ಕ್ ಮಾಡ್ಕೊಂತಾನೆ ಬಂದಿದ್ದಾರೆ. ಸೊ ಸರ್ ಅಭ್ಯಾಸ ಬಲ ಅಂತಲ್ಲ ಸರ್, ಅದ್ರ ಬಗ್ಗೆ ಎಲೆಕ್ಷನ್ ಕಮಿಷನರ್ ಅವ್ರಿಗೆ ಎಜುಕೇಟ್ ಮಾಡಬೇಕಾಯ್ತು, ಅದನ್ನು ಎಜುಕೇಟ್ ಮಾಡಿಲ್ಲ. ಆಮೇಲೆ ಅವಾಗ ಯಾರ್ಯಾರು ನಿಲ್ತಾ ಇದ್ರು ಅಭ್ಯರ್ಥಿಗಳು ಅವರು ಎಜುಕೇಟ್ ಮಾಡಬೇಕಾಯ್ತು, ಅವರು ಎಜುಕೇಟ್ ಮಾಡಿಲ್ಲ. ಏನು ಮಾಡಿ ನೀವು ಅರ್ಜೆಂಟ್ ಹೋಗಪ್ಪ ನೀನು ನಮ್ಮ ಹೆಸರು ಓಟ್ ಹಾಕಂತ, ಓಟ್ ಹಾಕಕ್ಕೆ ಗೊತ್ತಿಲ್ಲ, ಏನು ರೈಟ್ ಮಾರ್ಕ್ ಕರೆಕ್ಟ್ ಅಂತ ರೈಟ್ ಮಾರ್ಕ್ ಕೊಡ್ತಾರೆ. ಇನ್ನು ಕೆಲವರು ಟೀಚರ್ಗಳು ಅಭ್ಯಾಸ ಏನಿದೆ ಅಂದರೆ ಇಂಟು ಮಾರ್ಕ್ ಆಗ್ತಾರೆ ಸರ್, ಅಟೆಂಡೆನ್ಸಲ್ಲೇ ಇಂಟು ಮಾರ್ಕ್ ಹಾಕಿದ್ದಾರೆ. ಈ ಥರ ಹಾಕಿ ನಮ್ಮನ್ನು 6 ವರ್ಷ ಮೂಲೆ ಕುಂದಿಸ್ತು. ಗುಡ್ ಮ್ಯಾನ್ ಅಂತ ಬೇರೆ ಗುಡ್ ಮ್ಯಾನ್ ಅಂತ ಬರ್ದಾರೆ, ದಾಡಿ ಮ್ಯಾನ್ ಅಂತ ಬರ್ದಿಲ್ಲ ಅಷ್ಟೇ. ಸೊ ಅದು ಈ ಸಾರಿ ಕೂಡ ಮೊದಲನೇದಾಗಿ 6-8 ತಿಂಗಳಿಂದ ಸ್ಟಾರ್ಟ್ ಮಾಡಿ ಎಲ್ಲ ಕಡೆ ನಾವು ಇದನ್ನು ಪ್ರತಿ ಸ್ಕೂಲು ಕಾಲೇಜು ಹೋದಾಗ ಬೋರ್ಡ್ ಮೇಲೆ ಬರಿತಾ ಇದ್ದೀನಿ, ನಾನೇ ಬರಿತಾ ಇದ್ದೀನಿ. ಯಾಕಂದರೆ ನಾನೇ ಎಫೆಕ್ಟೆಡ್ ಪಾರ್ಟಿ. ಅದಕ್ಕೆ ಗೋಡೆ ಮೇಲೆ ನೀಟಾಗಿ ಬರೆದು ಯಾವ ಥರ ವೋಟ್ ಮಾಡಬೇಕು ಅಂಥೇಳಿ ಇವಾಗಿಂದನೇ ನಾನು ಅದನ್ನು ಎಲ್ಲ ಕಡೆ ಅವ್ರು ಮನವೊಲಿಸ್ಕೊಂತ ಹೋಗ್ತಾ ಇದ್ದೀನಿ. ಚುನಾವಣೆ ಆಯೋಗಕ್ಕೆ ಕೂಡ ನಾವು ಲೆಟ್ರ್ ಬರೆದಿದ್ವಿ, ಡಿ ಸಿಗಳಿಗೆ ಲೆಟ್ರ್ ಬರೆದಿದ್ವಿ, RC ಕೂಡ ಲೆಟ್ರ್ ಬರೆದಿದ್ವಿ. ತಮ್ಮನ್ನು ಕೂಡ ನಾನು ರಿಕ್ವೆಸ್ಟ್ ಮಾಡಿದಷ್ಟೇ, ತಾವು ಚುನಾವಣೆ ಆಗೋಕ್ಕೆ ಮತ್ತು ಡೆಪ್ಟಿ ಕಮಿಷನರ್ಗೆ ಒತ್ತಡ ಮಾಡಿ, ಸರ್ ಇಷ್ಟು ಪರ್ಸೆಂಟೇಜ್ ಆಫ್ ವೋಟ್ಸ್ ರಿಜೆಕ್ಟ್ ಆಗ್ತದೆ, ದಿ ಆವ್ರೇಜ್ ಪರ್ಸೆಂಟ್ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಥ್ರೋಟ್ ಸ್ಟೇಟಲ್ಲಿ ರಿಜೆಕ್ಟ್ ಆಗೋದು 12% ಸರ್. ಆವ್ರೇಜ್ ಪರ್ಸೆಂಟೇಜ್ ಆಫ್ ವೋಟಿಂಗ್ ರಿಜೆಕ್ಷನ್ ಇನ್ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ಈಸ್ 12% in the state. Whereas in teachers' constituency, the average percentage of rejection is 13.5%. ಅಂದರೆ 100 ವೋಟ್ ಹಾಕಿದರೆ 13.5 ವೋಟ್ ಕುಲಗೆಡ್ತಾವೆ. ಅಂದರೆ ಇಷ್ಟಾದರೂ ಕೂಡ ಎಲೆಕ್ಷನ್ ಕಮಿಷನ್ ಯಾಕೆ ಇಷ್ಟು ಪರ್ಸೆಂಟ್? ಅದೇ ನೀವು ಗ್ರಾಮ ಪಂಚಾಯತ್ಗೆ ಹೋಗ್ರಿ ಸರ್, 80 ವರ್ಷ ಮುದುಕಿರಲಿ ಅವ್ರು ಹೋಗಿ ಒಂದು ವಾರ್ಡಲ್ಲಿ 5 ವೋಟ್ ಇರ್ತವೆ, ಕರೆಕ್ಟಾಗಿ ರಿಸರ್ವೇಷನ್ ಪ್ರಕಾರ ಅಚ್ಚುಕಟ್ಟಾಗಿ ಅವರು ವೋಟ್ ಹಾಕ್ತಾರೆ. ಅಲ್ಲಿ ರಿಜೆಕ್ಷನ್ ಪರ್ಸೆಂಟೇಜ್ 1-2 ಕೂಡ ಬರಲ್ಲ. ಪ್ರಜ್ಞಾವಂತ ಮತದಾರ ಅಂತ ನಮ್ಮಂಥವ್ರು ನಾವು ಮತದಾರ ಹಾಕಕ್ಕೆ ನಮಗೆ ಬಂದಿಲ್ಲ ಅಂದರೆ ಚುನಾವಣೆ ಆಗಿ ಇದು ಕಂಟಿನ್ಯೂಸ್ ಆಗಿ ನೋಡಿ ಅವರಾದ್ರೂ ಎಚ್ಚೆತ್ಕೊಂಡು ಇದನ್ನು ಗಮನ ಹರಿಸಿ ಎಜುಕೇಟ್ ಮಾಡಬೇಕು. ಈಗ ಪಾರ್ಲಿಮೆಂಟಿಗೆ ಸ್ಟಾರ್ಟ್ ಆಗ್ತದೆ, ಸ್ವೀಪ್ ಕಮಿಟಿ, ಆ ಕಮಿಟಿ, ಈ ಕಮಿಟಿ ಎಲ್ಲ ಆಗ್ತವೆ. ಬಟ್ ಈ ಚುನಾವಣೆ ಅವರಲ್ಲಿ ಲೀಸ್ಟ್ ಪ್ರಿಯಾರಿಟಿ. ಇದು ಯಾಕನ್ನ ಬಂತಪ್ಪ ನಮಗೆ ಎಂಬುದು ತಲೆನೋವು. ತಹಸೀಲ್ದಾರ್ಗಳಿಗಷ್ಟೇ, ಎಸಿಗಳಿಗಷ್ಟೇ, DC ಗಳಿಗಷ್ಟೇ. ಬಟ್ ನಮ್ಮ ಬಲವಂತಕ್ಕೆ ನಾವೇ ಹೋಗಿ ಕೇಳ್ದಂಗೆಲ್ಲ ಈಗ ನಮ್ಮ ರೀಜನಲ್ ಕಮಿಷನರ್ ಆಯಿತು, ಜಿಲ್ಲಾಧಿಕಾರಿಗಳಾಯಿತು, ಈ ಸಾರಿ ಎಲ್ಲರೂ ಒತ್ತು ಕೊಟ್ಟು ಎಲ್ಲ ಸ್ಕೂಲ್ಗಳು ಕಾಲೇಜುಗಳಿಗೆ ನೀವು ಎನ್ರೋಲ್ ಮಾಡಿ ಅಂತೇಳಿ ಒತ್ತು ಕೊಟ್ಟಿದ್ದಕ್ಕೆ ಈ ಸಾರಿ 1.5 ಲಕ್ಷ ಅಂದಾಜು. ಈ ಸಂದರ್ಭದಲ್ಲಿ ರುದ್ರಯ್ಯ, ಡಿ ವೀರೇಶ್ ಕುಮಾರ್, ಮರಿಸ್ವಾಮಿ ರೆಡ್ಡಿ ಸೇರಿದಂತೆ ಇತರರಿದ್ದರು. ಉಸ್ಮಾನಿಯಾ ತರಕಾರಿ ಮಾರುಕಟ್ಟೆ ಹಿಂಭಾಗದಲ್ಲಿ ರೈತರ ಮತ್ತು ವ್ಯಾಪಾರಸ್ಥರಿಂದ ಕರ ವಸೂಲಿಗೆ ಟೆಂಡರ್ ಕರೆದಿದ್ದಾರೆ. ಕಾನೂನು ಬಾಹಿರ ಅನಧಿಕೃತ ತರಕಾರಿ ಮಾರುಕಟ್ಟೆಯನ್ನು ಸ್ಥಳಾಂತರಿಸಿದ ಮೇಲೆ ಟೆಂಡರ್ ಕರೆಯುವುದು ಸೂಕ್ತವಾಗಿದೆ. ನಗರಸಭೆಯು ನಿಯಮ ಮತ್ತು ಷರತ್ತುಗಳನ್ನು ಉಲ್ಲಂಘನೆ ಮಾಡಿದಲ್ಲಿ ಗುತ್ತೇದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ನ್ಯಾಯಾಲಯದಲ್ಲಿ ದಾಖಲಿಸಲಾಗುವುದು ಎಂದು ಉಸ್ಮಾನಿಯಾ ತರಕಾರಿ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎನ್ ಮಹಾವೀರ್ ಹೇಳಿದರು. ಅವರು ಇಂದು ನಗರದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಗರದ ಉಸ್ಮಾನಿಯಾ ತರಕಾರಿ ಮಾರುಕಟ್ಟೆ ಹಿಂಭಾಗದ ರೈತ ಮಾರುಕಟ್ಟೆಯಲ್ಲಿ ರೈತರಿಂದ ಹಾಗೂ ವ್ಯಾಪಾರಸ್ಥರಿಂದ ಕರ ವಸೂಲಿ ಮಾಡುವ ಟೆಂಡರ್ ನಗರಸಭೆ ಕರೆದಿದೆ. ರೈತ ಮಾರುಕಟ್ಟೆಯಲ್ಲಿ ರೈತರು ವ್ಯಾಪಾರ ವಹಿವಾಟು ನಡೆಸುತ್ತಿಲ್ಲ ಹಾಗೂ ತರಕಾರಿ ವ್ಯಾಪಾರಸ್ಥರು ರೈತ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡುತ್ತಿಲ್ಲ. ಕರ ವಸೂಲಿ ಗುತ್ತಿಗೆ ಪಡೆದ ಗುತ್ತೇದಾರರು ಯಾರಿಂದ ಕರ ವಸೂಲಿ ಮಾಡಬೇಕು ಎಂದರು. ಕಳೆದ 9 ತಿಂಗಳುಗಳಿಂದ ಅನಧಿಕೃತ ತರಕಾರಿ ಮಾರುಕಟ್ಟೆಯನ್ನು ಸ್ಥಳಾಂತರಗೊಳಿಸಿ ಎಂದು ಜಿಲ್ಲಾಧಿಕಾರಿಗೆ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿದರೂ ಸ್ಪಂದಿಸುತ್ತಿಲ್ಲ. ಹಿಂದಿನ ನಗರಸಭೆ ಪೌರಾಯುಕ್ತರು 2 ತಿಂಗಳ ಹಿಂದೆ ಅನಧಿಕೃತ ತರಕಾರಿ ಮಾರುಕಟ್ಟೆ ವ್ಯಾಪಾರಸ್ಥರು ಹಾಗೂ ರೈತರನ್ನು ಉಸ್ಮಾನಿಯಾ ಮಾರುಕಟ್ಟೆ ಹಿಂಭಾಗದಲ್ಲಿ ಕುಳಿತು ವ್ಯಾಪಾರ ಮಾಡಲು ಪ್ರಕಟಣೆ ನೀಡಿದರು. ಗುತ್ತೇದಾರರು ಹಾಗೂ ರೈತರು ಮತ್ತು ವ್ಯಾಪಾರಸ್ಥರು ನಗರಸಭೆ ಪೌರಾಯುಕ್ತರ ಆದೇಶಕ್ಕೆ ಮನ್ನಣೆ ನೀಡದೆ ಧಿಕ್ಕರಿಸಿದ್ದಾರೆ ಎಂದು ದೂರಿದರು. ಮಾರ್ಚ್ 6ರಂದು ನಡೆಯುವ ಟೆಂಡರ್ನಲ್ಲಿ ನಿಯಮ ಷರತ್ತುಗಳನ್ನು ಪಾಲಿಸುವ ಗುತ್ತೇದಾರರಿಗೆ ಟೆಂಡರ್ ನೀಡಲಿ, ಇಲ್ಲದಿದ್ದರೆ ಗುತ್ತೇದಾರರ ವಿರುದ್ಧ ನ್ಯಾಯಾಲಯದಲ್ಲಿ ದೂರು ದಾಖಲಿಸಲಾಗುತ್ತದೆ. ಲೀಸ್ ಕಮ್ ನಿವೇಶನ ಹಂಚಿಕೆ ಪ್ರಕ್ರಿಯೆಯಲ್ಲಿ ತರಕಾರಿ ಮಾರಾಟಗಾರರು ನಿವೇಶನ ಹಂಚಿಕೆಗಾಗಿ ಮುಂಗಡ ಹಣ 25% ಹಣ ಕಟ್ಟಲಾಗಿತ್ತು. ಆದರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲರು ಲೀಸ್ ಕಮ್ ನಿವೇಶನ ಹಂಚಿಕೆ ತಡೆ ಹಿಡಿದಿದ್ದು ಸಮಂಜಸವಲ್ಲ
ಎಂದರು. 6 ತಿಂಗಳುಗಳ ಹಿಂದೆ ಕಾನೂನಾತ್ಮಕವಾಗಿ ನಿವೇಶನ ಹಂಚಿಕೆಯಾಗಿದೆ. 2014ರಲ್ಲಿ 80 ರೂಪಾಯಿನಂತೆ ಚದರ ಅಡಿಗೆ ನಿಗದಿಪಡಿಸಿ ಅಂದು ನಿವೇಶನ ಹಂಚಿಕೆ ಮಾಡಿದೆ. 200 ಚದರ ಅಡಿಗೆ ನಿವೇಶನ ಹಂಚಿಕೆಗೆ ಅಂದಿನ ಕೃಷಿ ನಿರ್ದೇಶಕರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯು ಅಧಿಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟು ಜನಾಂಗದ ನ್ಯಾಯಾಲಯದಲ್ಲಿ ನಿವೇಶನ ಹಂಚಿಕೆಗೆ ಒಪ್ಪಿಕೊಂಡಿದೆ. ಸಚಿವರು ಕೂಡಲೇ ಪ್ರತಿ ಚದರ ಅಡಿಗೆ 200 ರೂಪಾಯಿಯಂತೆ ಒಪ್ಪಿ ಸೂಚಿಸಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಹಾಗೂ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಸಮಿತಿ ಅಧ್ಯಕ್ಷರಿಗೆ ಕಾರ್ಯದರ್ಶಿಗೆ ನಿವೇಶನ ಹಂಚಿಕೆಗೆ ಸೂಕ್ತ ನಿರ್ದೇಶನ ನೀಡಬೇಕು. ಇಲ್ಲದಿದ್ದಲ್ಲಿ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟು ನ್ಯಾಯಾಲಯಕ್ಕೆ ದೂರು ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಪ್ರಕ್ರಿಯೆ ನಡೀತಾ ಇದೆ. ನಾಳೆ ಉಸ್ಮಾನಿಯಾ ತರಕಾರಿ ಮಾರುಕಟ್ಟೆ ಹಿಂಭಾಗದಲ್ಲಿ ಇರ್ತಕ್ಕಂಥ ರೈತ ಮಾರುಕಟ್ಟೆಯಲ್ಲಿ ಕುಳಿತು ವ್ಯಾಪಾರ ಮಾಡುವವರು, ವ್ಯಾಪಾರಸ್ಥರು ಮತ್ತು ರೈತರ ಕರ ವಸೂಲಿಗೆ ನಾಳೆ ಏನಂತಂದ್ರೆ ಟೆಂಡರ್ ಕರೆದಿದ್ದಾರೆ. ಆ ಟೆಂಡರ್ ಕರೆದಿದ್ದು ಏನಂತಂದ್ರೆ ಅದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಕೇವಲ ಏನಂದ್ರೆ ಪತ್ರಿಕೆಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಒಂದು ಪತ್ರಿಕಾ ಪ್ರಕಟಣೆ ಏನಂತಂದ್ರೆ ನೀಡಿದ್ದಾರೆ. ಕರ ವಸೂಲಿ ಯಾರಿಂದ ಮಾಡಬೇಕು, ಎಷ್ಟು ಮಾಡಬೇಕು ಅಂತೇಳಿ ಬದ್ಧತೆ ಇಲ್ಲ ಅದರ. ಹಾಗಾಗಿ ಏನಂತಂದ್ರೆ ನಾವು ನಾಳೆ ಏನಾದರೂ ಹರಾಜು ಆದರೆ ಹರಾಜಿಯನ್ನು ಪಡ್ಕೊಂಡವರು ಜಬರ್ದಸ್ತಿಯಾಗಿ ಏನು ಅಲ್ಲಿ ಬರ್ತಕ್ಕಂಥ ಗ್ರಾಹಕರಿಗಾಗಲಿ, ರೈತರಿಗಾಗಲಿ ಮತ್ತು ವ್ಯಾಪಾರಸ್ಥರಿಗಾಗಲಿ ನೀವು ಇಷ್ಟು ಕೊಡಬೇಕು ಅಷ್ಟು ಕೊಡ್ಬೇಕಂತೇಳಿ ಏನಾದರೂ ಒತ್ತಾಯಪೂರ್ವಕವಾಗಿ ಗುಂಡಾಯಿಸಂ ಮಾಡಿ ಹಣ ಇಟ್ಟಿರೋದಂತಂದ್ರೆ ಅವ್ರಿಗೆ ಈ ಸಲ ಏನಂತಂದ್ರೆ ಅವ್ರ ವಿರುದ್ಧ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸ್ತೀವಿ. ಮೇಲಿಂದ ಏನಂತಂದ್ರೆ ಪೊಲೀಸ್ ಕೇಸು ಮಾಡ್ತೀವಿ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಕಳೆದ ವರ್ಷ ಶಂಕರ್ ರೆಡ್ಡಿ ಮತ್ತು ರವೀಂದ್ರ ಜಲ್ದಾರ್ ಇವರಿಬ್ಬರು ಏನಂತಂದ್ರೆ ಪಾರ್ಟ್ನರ್ಶಿಪ್ ನಲ್ಲಿ ತಗೊಂಡಿದ್ರು. ಅವ್ರು ಏನಂತಂದ್ರೆ ಮನಸ್ಸಿಗೆ ಬಂದಂಗ ಒಬ್ಬೊಬ್ಬ ರೈತರಲ್ಲಿ 40 ರೂಪಾಯಿ, 50 ರೂಪಾಯಿ, ಒಬ್ಬೊಬ್ಬ ವ್ಯಾಪಾರಸ್ಥರಲ್ಲಿ 40-50 ರೂಪಾಯಿ ಈ ರೀತಿ ವಸೂಲು ಮಾಡ್ತಾ ಇದ್ದಾರೆ. ವಸೂಲು ಮಾಡಿ ಏನಂತಂದ್ರೆ ಪೂರ್ತಿ ಸಂಪೂರ್ಣ ಒಂದು ವರ್ಷ ಏನಂತಂದ್ರೆ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಅವರು. ಮಾನ್ಯ ಜಿಲ್ಲಾಧಿಕಾರಿಗಳು ಹಿಂದೆ ನಾವು ಅನೇಕ ಸಲ ಮನವಿ ಪತ್ರ ಕೊಟ್ಟಿವಿ. ಏನಕ್ಕೆ ಮನವಿ ಪತ್ರ ಕೊಟ್ಟಿವಿ ಅಂತಂದ್ರೆ, ಸ್ವಾಮಿ ಕಾನೂನು ಬಾಹಿರ ಅನಧಿಕೃತ ತರಕಾರಿ ಮಾರ್ಕೆಟ್ಯನ್ನು ಶಿಫ್ಟ್ ಮಾಡಿ ಏನಂತಂದ್ರೆ ಮಾರ್ಕೆಟ್ ಹಿಂಭಾಗದಲ್ಲಿ ಕಳಿಸಿ ವ್ಯಾಪಾರ ವಹಿವಾಟು ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ರಿ ಅಂತ ಹೇಳ್ಕೊಟ್ಟಿದ್ದೀವಿ ನಾವು. ಅದಕ್ಕೆ ಜಿಲ್ಲಾಧಿಕಾರಿಗಳು ಕೂಡ ಸರಿಯಾಗಿ ಸ್ಪಂದಿಸಲಿಲ್ಲ, ಪೌರಾಯುಕ್ತರು ಕೂಡ ಸರಿಯಾಗಿ ಸ್ಪಂದಿಸಲಿಲ್ಲ. ಈಗೇನಂತಂದ್ರೆ ಮತ್ತೊಂದು ಸಲ ಏನಂದ್ರೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೂಡ ಕೊಟ್ಟಿದ್ದೀವಿ. ಹರಾಜು ಮಾಡ್ಬೇಕಂತಂದ್ರೆ ಈ ಮಾರ್ಕೆಟ್ ಸಂಘ ಏನಿದೆ, ತರಕಾರಿ ಮಾರಾಟಗಾರರ ಸೇವಾಭಿವೃದ್ಧಿ ಸಂಘ ಮತ್ತು ಇನ್ನೊಂದು ಸಂಘ ಇದೆ, ಅವ್ರನ್ನ ಕರೆಸಿ ನೀವು ಮೊದಲು ಮಾತಾಡಬೇಕು. ಮಾತಾಡಿದ ನಂತರ ಏನಂತಂದ್ರೆ ಅಲ್ಲಿ ಏನು ಗುತ್ತಿಗೆದಾರ ಪಡ್ಕೊಂಡ ಮೇಲೆ ಯಾವ ರೀತಿ ಹಣ ವಸೂಲು ಮಾಡ್ತಾನ, ಯಾವ ರೀತಿ ಸ್ವಚ್ಛತೆ ಮಾಡಬೇಕು, ಯಾರಿಂದ ಹಣ ವಸೂಲು ಮಾಡಬೇಕು ಅಂತೇಳಿ ಏನಂತಂದ್ರೆ ನಾಳೆ ಒಂದು ಪಾಂಪ್ಲೆಟ್ ಏನಂತಂದ್ರೆ ಕೊಡ್ತಾರ ಹರಾಜು ಸಂದರ್ಭದಲ್ಲಿ. ಅದೆಲ್ಲ ಏನಂತಂದ್ರೆ ಗುತ್ತಿಗೆದಾರ ಮಾಡಲಿಲ್ಲ ಅಂತಂದ್ರೆ ಈ ಸಲ ಏನಂತಂದ್ರೆ ಅವ್ರು ಪಡ್ಕೊಂಡ ದಿವಸನೇ ಏನಂತಂದ್ರೆ ಅದನ್ನು ಮತ್ತೆ ರದ್ದು ಪಡಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅವತ್ತೇ ರದ್ದುಪಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ನೊಂದು ಏನಂತಂದ್ರೆ ಅಲ್ಲ, ಈಗ ನಮ್ಮ ಜೊತೆ ಮಾತುಕತೆ ಮಾಡಿ ಏನಂದ್ರೆ ಟೆಂಡರ್ ಕರಿಬೇಕಾಗಿತ್ತು, ಅವರು ಕರೆದಿಲ್ಲ. ಹಾಗಾಗಿ ಏನಂತಂದ್ರೆ ನಾಳೆ ಒಂದು ಟೆಂಡರ್ ಕರೆದು ಅವರು ಕೊಟ್ಟರೆ ಕೂಡ ಏನಂತಂದ್ರೆ ಅದು ಜಗಳಕ್ಕೆ ಒಂದು ದಾರಿ ಆಗ್ತದ. ಮೇಲಿಂದ ಏನಂತಂದ್ರೆ ಇವ್ರು ಪಡ್ಕೊಂಡವರು ಹಿಂದೆ ಏನಂತಂದ್ರೆ ಇವರು ಶಂಕರ್ ರೆಡ್ಡಿ, ರವೀಂದ್ರ ಜಲ್ದಾರ್ ಪಡ್ಕೊಂಡಾರಲ್ಲ, ಅವ್ರು ಮನಸ್ಸಿಗೆ ಬಂದಾಗ ವಸೂಲು ಮಾಡಿದ್ದಾರೆ. ಅದರಲ್ಲಿ ಹಿಂದಿನ ಪೌರಾಯುಕ್ತರು ಕೂಡ ಶಾಮೀಲಾಗಿದ್ದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಪ್ರಭುನಾಯಕ್, ರಿಜ್ವಾನ್, ಬಸವರಾಜ್, ಉದಯ್ ಕುಮಾರ್ ಇದ್ದರು. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್ಸ್. ಬೇಸಿಗೆ ತರಬೇತಿ ನೀಡುತ್ತಿರುವ ರಾಯಚೂರಿನ ಏಕೈಕ ತರಬೇತಿ ಕೇಂದ್ರ ಚಾಲುಕ್ಯ ಟ್ಯುಟೋರಿಯಲ್ಸ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ವಿಷಯಗಳು ಕಠಿಣವಾಗಿವೆಯೇ? ಹಾಗಾದರೆ ಹಿಂದೆ ಸಂಪರ್ಕಿಸಿ ಚಾಲುಕ್ಯ ಸಮ್ಮರ್ ಕ್ಲಾಸ್ ನಲ್ಲಿ ಪ್ರವೇಶ ಪಡೆಯಿರಿ. ಕೋಚಿಂಗ್ ಡ್ಯೂರೇಷನ್ 2nd to 30th May. ಸ್ಟೇಟ್ ಅಂಡ್ CBSE ಸಿಲೆಬಸ್. ಸಬ್ಜೆಕ್ಟ್ ಸೈನ್ಸ್, ಮ್ಯಾಥ್ಸ್ ಅಂಡ್ ಇಂಗ್ಲಿಷ್. ಟೀಚಿಂಗ್ ಮೀಡಿಯಂ ಕನ್ನಡ ಅಂಡ್ ಇಂಗ್ಲಿಷ್.
ಆತ್ಮೀಯ ಪಾಲಕರೇ, 4 ಮತ್ತು 5ನೇ ತರಗತಿ ಓದುತ್ತಿರುವ ನಿಮ್ಮ ಮಕ್ಕಳಿಗಾಗಿ ಸೈನಿಕ ನವೋದಯ ಕಿತ್ತೂರು ವಸತಿ ಶಾಲೆಗಳ ತರಬೇತಿ ನೀಡಲಾಗುವುದು. ಸ್ಪೆಷಲ್ ಸಮ್ಮರ್ ಕ್ಯಾಂಪ್ ಫಾರ್ 4 to 10 ಇಯರ್ ಕಿಡ್ಸ್. ವಿಶೇಷತೆಗಳು: ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಬೋಧನೆ, ಫ್ರೀ ಸ್ಮಾರ್ಟ್ ಸ್ಪೋಕನ್ ಇಂಗ್ಲಿಷ್, 100% ರಿಸಲ್ಟ್. ಅಡ್ಮಿಷನ್ ಸ್ಟಾರ್ಟೆಡ್. ಎನ್ರೋಲ್ ಯುವರ್ ನೇಮ್ ಟುಡೇ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ಸಂಗಮೇಶ್ ಮಂಗನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಸೆಲ್ ನಂಬರ್ 9986107089. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8884460181. Sri Raghavendra Ghee, Sri Raghavendra Tupa, Sri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 94837700202.
KTB Jewel Palace. Shop with confidence, compare making charges and get the best value for your money. Visit KTB Jewel Palace, Udayanagar, Station Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. ರಾಯಚೂರು ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿ ನಡೆಸುತ್ತಿರುವ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಇಂದಿಗೆ 663ನೇ ದಿನಕ್ಕೆ ಕಾಲಿಟ್ಟಿದೆ. ಪ್ರಾದೇಶಿಕ ಅಸಮತೋಲನೆ ನಿವಾರಣೆಗಾಗಿ ವಿಶೇಷ ಸ್ಥಾನಮಾನ ಒಳಪಟ್ಟ ರಾಯಚೂರಿನಲ್ಲಿಯೇ ಏಮ್ಸ್ ಆರೋಗ್ಯ ಸಂಸ್ಥೆಯನ್ನು ಸ್ಥಾಪಿಸಲೇಬೇಕೆಂದು ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿ ಇಂದು ನಡೆದ ಧರಣಿ ಸತ್ಯಾಗ್ರಹದಲ್ಲಿ ಆಮ್ ಆದ್ಮಿ ಪಕ್ಷದ ರಾಜ್ಯ ಅಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು, ನಾರಾ ಪ್ರತಾಪ್ ರೆಡ್ಡಿ, ಜಿಲ್ಲಾ ಅಧ್ಯಕ್ಷ ಡಿ ವೀರೇಶ್ ಕುಮಾರ್ ಮತ್ತು ಜಿಲ್ಲಾ ರಾಜ್ಯ ಪದಾಧಿಕಾರಿಗಳು ಭಾಗವಹಿಸಿದರು. ಎಸ್ಕೆಇಎಸ್ ಪ್ಯಾರಾಮೆಡಿಕಲ್ ಕಾಲೇಜಿನ ಅಧ್ಯಕ್ಷ ಹಾಗೂ ಪ್ರಾಚಾರ್ಯ ಬಾಬುರಾವ್ ಶೇಗುಣಸಿ ನೇತೃತ್ವದಲ್ಲಿ ನೂರಾರು ವಿದ್ಯಾರ್ಥಿಗಳು ಏಮ್ಸ್ ಧ್ವಜ ಹಿಡಿದು ಮೆರವಣಿಗೆ ಮೂಲಕ ಹೋರಾಟದ ವೇದಿಕೆ ಆಗಮಿಸಿದರು. ಮುಖ್ಯಮಂತ್ರಿ ಚಂದ್ರು ಎಲ್ಲರನ್ನು ಉದ್ದೇಶಿಸಿ ಮಾತನಾಡಿ, ಏಮ್ಸ್ಗಾಗಿ ನಡೆಯುತ್ತಿರುವ ಸುದೀರ್ಘ ಹೋರಾಟಕ್ಕೆ ತಮ್ಮ ಸಂಪೂರ್ಣ ಬೆಂಬಲವಿದ್ದು ಕೇಂದ್ರ ಸರ್ಕಾರ ಕೂಡಲೇ ರಾಯಚೂರಿಗೆ ಏಮ್ಸ್ ಮಂಜೂರು ಮಾಡಬೇಕೆಂದು ಆಗ್ರಹಿಸಿದರು. ಬೇಡ ಹಿಂದೆ ಮುಖ್ಯಮಂತ್ರಿ ಚಂದ್ರು ಕಾಣಬೇಕು, ಸ್ವಲ್ಪ ದೂರಾಗಿ ಇಟ್ಕೊಂಡ್ರೆ ಬಾಡ. ಬೇಕು ಸುದೀರ್ಘವಾಗಿ 662 ದಿನಗಳನ್ನು ನಡೆಯುತ್ತಿರುವ ಈ ಹೋರಾಟಕ್ಕೆ ನಿರ್ಲಕ್ಷ್ಯ ವಹಿಸಿದ ಕೇಂದ್ರ ಸರ್ಕಾರಕ್ಕೆ ಏಮ್ಸ್ ಆರೋಗ್ಯ ಸಂಸ್ಥೆಯನ್ನು ನೀಡಲೇಬೇಕು. ಕೇಂದ್ರ ಸರ್ಕಾರ
ಇಂದು ನಡೆದ ಧರಣಿ ಸತ್ಯಾಗ್ರಹದಲ್ಲಿ ಡಾಕ್ಟರ್ ಬಸವರಾಜ್ ಗಳಸ್, ಅಶೋಕ್ ಕುಮಾರ್ ಜೈನ್, ಜಗದೀಶ್ ಪುರ್ತಿಪ್ಲಿ, ವೆಂಕಯ್ಯ ಶೆಟ್ಟಿ ಹೊಸಪೇಟೆ, ಅಮರೇಗೌಡ ಪಾಟೀಲ್, ರಮೇಶ್ ರಾವ್ ಕಲ್ಲೂರ್ಕರ್, ರಾಘವೇಂದ್ರ ಗೌಡ, ಗುರುರಾಜ್ ಕುಲಕರ್ಣಿ, ವೀರೇಶ್ ಬಾಬು, ವೀರಭದ್ರಯ್ಯ ಸ್ವಾಮಿ, ಪರಶುರಾಮ್, ಸಾದಿಕ್ ಖಾನ್, ನಿಜಾಮುದ್ದೀನ್, ಅಳ್ಳಪ್ಪ ಹುಡಾ, ನುಸ್ರತ್ ಅಲಿ ಮುಂತಾದವರು ಭಾಗವಹಿಸಿದ್ದರು. ಕರ್ನಾಟಕದಲ್ಲಿ ಕನ್ನಡ ನಾಮಫಲಕಗಳನ್ನು ಅಳವಡಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಡಾದಿಂದ ನಗರದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಯಿತು. ರಾಜ್ಯ ಸಮಿತಿ ಕರೆಯ ಮೇರೆಗೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಮಾವಣೆಗೊಂಡ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಕನ್ನಡ ನಾಮಫಲಕ ಅಳವಡಿಸಬೇಕೆಂದು ಘೋಷಣೆ ಕೂಗಿದರು. ಅಂಬೇಡ್ಕರ್ ವೃತ್ತದಿಂದ ಆರಂಭವಾದ ಪ್ರತಿಭಟನಾ ರ್ಯಾಲಿ ಬಸ್ ನಿಲ್ದಾಣ, ನಗರಸಭೆ, ಟಿಪ್ಪು ಸುಲ್ತಾನ್ ರಸ್ತೆ ಮಾರ್ಗವಾಗಿ ಜಿಲ್ಲಾಧಿಕಾರಿ ಕಚೇರಿವರೆಗೆ ನಡೆಯಿತು. ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವ ಕನ್ನಡ ಭಾಷೆ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕದ ಪ್ರಕಾರ ಎಲ್ಲ ಅಂಗಡಿ ಮುಗ್ಗಟ್ಟುಗಳ ಮೇಲೆ ಕನ್ನಡದ ನಾಮಫಲಕವೇ 60% ಭಾಗ ಇರಬೇಕು. ಕನ್ನಡವೇ ಮೊದಲ ಸ್ಥಾನದಲ್ಲಿ ಇರಬೇಕು. ಜಾಹೀರಾತು ಫಲಕಗಳು ಕೂಡ ಕನ್ನಡದಲ್ಲಿ ಇರಬೇಕು. ಇದನ್ನು ಎಲ್ಲಾ ಉದ್ಯಮಿಗಳು ಪಾಲಿಸುವುದು ಕಡ್ಡಾಯವಾಗಿದ್ದರೂ ಸಮರ್ಪಕವಾಗಿ ಜಾರಿಗೊಂಡಿಲ್ಲ. ಕೂಡಲೇ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿದರು. ಸರ್ಕಾರ ಆದೇಶದಂತೆ 60% ಹಣ ಬಳಸಲೇಬೇಕು. ಬೇಕೇ ಬೇಕು. ಬಳಸಲೇಬೇಕು. ನಾಯಕರಿಗೆ ವೇದಿಕೆಗೆ ನಾರಾಯಣಗೌಡರಿಗೆ ಸರ್ಕಾರ ಆದೇಶದಂತೆ 60% ಹಣ ಬಳಸಲೇಬೇಕು. ಬೇಕೇ ಬೇಕು. ಪ್ರತಿಭಟನೆಯನ್ನು ಉದ್ದೇಶಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ವಿನೋದ್ ರೆಡ್ಡಿ ಮಾತನಾಡಿ, ನಾವು ಯಾವ ಭಾಷೆಯ ವಿರೋಧಿಯಲ್ಲ, ಯಾವ ಭಾಷಿಕರ ವಿರೋಧಿಯಲ್ಲ. ಆದರೆ ಪದೇ ಪದೇ ಕನ್ನಡಿಗರಿಗೆ ಅಪಮಾನ ಆಗುವುದನ್ನು ಸಹಿಸುವುದಿಲ್ಲ. ಕನ್ನಡದಲ್ಲಿ ನಾಮಫಲಕ ಹಾಕದವರು ಕನ್ನಡ ದ್ರೋಹಿಗಳು, ನಾಡದ್ರೋಹಿಗಳು. ಇಂಥವರ ವಿರುದ್ಧ ನಮ್ಮ ಹೋರಾಟ ಎಂದರು. ಸರ್ಕಾರದ ನಿಯಮಾವಳಿ ಪ್ರಕಾರ ಜಿಲ್ಲೆಯ ಎಲ್ಲಾ ಉದ್ಯಮಿಗಳು, ವ್ಯಾಪಾರಸ್ಥರು ನಾಮಫಲಕಗಳನ್ನು ಬದಲಿಸಿ ಕನ್ನಡೀಕರಿಸಬೇಕು. ನಾಮಫಲಕಗಳು ಕನ್ನಡೀಕರಣಗೊಳ್ಳದಿದ್ದಲ್ಲಿ ತೀವ್ರ ಸ್ವರೂಪದ ಹೋರಾಟಕ್ಕೆ ಇಳಿಯಲಿದೆ ಎಂದು ಎಚ್ಚರಿಸಿದ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಯಿತು. ಡಿಸೆಂಬರ್ 26 ಸಿದ್ದರಾಮಯ್ಯ ಸರ್ಕಾರ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಸುಗ್ರೀವಾಜ್ಞೆ ಮಾಡ್ತೀವಿ. ಕನ್ನಡ 60% ಅಂಗಡಿ ಮುಗ್ಗಟ್ಟುಗಳಲ್ಲಿ 60% ಇರ್ಬೇಕಂತೇಳಿ 27ನೇ ತಾರೀಕು ಪುರಸಭೆ, ಪಟ್ಟಣ ಪಂಚಾಯತಿ, ಗ್ರಾಮ ಪಂಚಾಯತಿಗಳಿಗೆ ಆದೇಶ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಇದು ಸರ್ಕಾರ ಆದೇಶ. ನೀವು ಮಾಡೋ ಕೆಲಸಕ್ಕೆ ನಾವು ಯಾರು ಹೇಳೋ ಬೀದಿಯಲ್ಲಿ ನಿಂತು ಹೇಳೋರು
ಆ ಮಾತಿನ ಬರಬಾರದು. ಒಂದು ವಾರದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಎಲ್ಲ ಸರ್ಕಾರ ಆದೇಶ ಅಂತ 60% ಕನ್ನಡವನ್ನು ಬಳಸ್ತಕ್ಕ ಅಂಗಡಿ ಮುಗ್ಗಟ್ಟು ಮತ್ತು ಉದ್ಯಮಗಳಲ್ಲಿ ಆಗ್ತಕ್ಕಂಥ ಕೆಲಸ ಎಲ್ಲರಿಗೂ ನೋಟಿಸ್ ಕೊಡ್ತಿರೋ ನೀವೇ ಕಿತ್ತರೋ ಅದು ಗೊತ್ತಿಲ್ಲ. ಆದ್ರೆ ಆ ಕೆಲಸ ನೀವು ಮಾಡೋ ಕೆಲಸ ನೀವು ಮಾಡ್ಬೇಕಂತೇಳಿ ನಾನು ನನ್ನ ಅಧಿಕಾರಿಗಳು ನಿಂತ್ಕೊಂಡ್ರೆ ಸಾಕು. ಪ್ರತಿಭಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ವಿನೋದ್ ರೆಡ್ಡಿ, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಪದಾಧಿಕಾರಿಗಳಾದ ಡಿ ಬಸವರಾಜ್, ಜಿಲಾನಿ ಪಾಷಾ, ಗಂಗಣ್ಣ ಡಿಶ್, ವೆಂಕಟೇಶ್, ಹೊನ್ನಪ್ಪ, ಗೂಳಪ್ಪನವರ್, ಫಿರೋಜ್, ಸಾದಿಕ್, ಶಹನವಾಜ್, ನಾಗಪ್ಪ, ಚಂದ್ರು, ಕೆಎಂ ಭಾಷಾ, ಆಟೋ ಶರಣಪ್ಪ ಸೇರಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಭಾಗವಹಿಸಿದ್ದರು. ಮಹಾಶಿವರಾತ್ರಿ ನಿಮಿತ್ತ ಶ್ರೀ ನೀಲಗಿರಿ ಸಾಲಿಮಠದಲ್ಲಿ ದೀಪೋತ್ಸವ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಮಾರ್ಚ್ 8ರಂದು ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಇರುವ ಶ್ರೀ ನೀಲಗಿರಿ ಸಾಲಿಮಠದಲ್ಲಿ ಸಂಜೆ 6 ಗಂಟೆಗೆ ಹಮ್ಮಿಕೊಂಡಿದೆ ಎಂದು ನೀಲಗಿರಿ ಸಾಲಿಮಠ ದೀಪೋತ್ಸವ ಸೇವಾ ಸಮಿತಿ ಅಧ್ಯಕ್ಷ ವಿರೂಪಾಕ್ಷಯ್ಯ ಸ್ವಾಮಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಬೆಳಿಗ್ಗೆ 4:05ಕ್ಕೆ ಶ್ರೀ ಗೌರಿ ಶಂಕರ ದೇವರಿಗೆ ರುದ್ರಾಭಿಷೇಕ, 9ಕ್ಕೆ ಪುಷ್ಪಾರ್ಚನೆ, 10 ಗಂಟೆಗೆ ಮಹಾಮಂಗಳಾರತಿ ಮಾಡಲಾಗುತ್ತಿದೆ. ಶ್ರೀ ಸೂಗುರಯ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸಂಜೆ 5:40ಕ್ಕೆ ಮಹಾಮಂಗಳಾರತಿ ಮತ್ತು 6:12ಕ್ಕೆ ಶ್ರೀ ಗೌರಿ ಶಂಕರ ದೇವರಿಗೆ ಭಕ್ತಾದಿಗಳಿಂದ ತುಪ್ಪದ ದೀಪೋತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದರು. ರಾತ್ರಿ 7 ಗಂಟೆಗೆ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದ್ದು, ನಿವೃತ್ತ ಪಶುವೈದ್ಯ ಡಾಕ್ಟರ್ ಚೆನ್ನಯ್ಯ ಸ್ವಾಮಿ ಹಾಗೂ ನಿವೃತ್ತ ಉದ್ಯೋಗಾಧಿಕಾರಿ ಕೊಂಡ ವೆಂಕಟೇಶ್ ಇವರನ್ನು ಸೇವೆಯನ್ನು ಗುರುತಿಸಿ ಸನ್ಮಾನಿಸಲಾಗುವುದು. ನಂತರ ಸುಗಮ ಸಂಗೀತ ಹಾಗೂ ಅಹೋರಾತ್ರಿ ಶಿವ ಭಜನೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಎಂದು ತಿಳಿಸಿದರು. ಕಾರ್ಯಕ್ರಮಕ್ಕೆ ವಿವಿಧ ಜಿಲ್ಲೆಯ ನೆರೆ ರಾಜ್ಯದ ಭಕ್ತರು ಆಗಮಿಸಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಶುಕ್ರವಾರ ಮಹಾಶಿವರಾತ್ರಿ ಪ್ರಯುಕ್ತವಾಗಿ ಶ್ರೀ ನೀಲಗಿರಿ ಸಾಲಿಮಠ ದೀಪೋತ್ಸವ ಕಾರ್ಯಕ್ರಮ ಹಾಗೂ ಸಾಧಕರಿಗೆ ಸನ್ಮಾನ. ರಾಯಚೂರು ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ಶ್ರೀ ನೀಲಗಿರಿ ಸಾಲಿಮಠ ಮಠದಲ್ಲಿ ದಿನಾಂಕ 8/3/2024 ಶುಕ್ರವಾರ ಮಹಾಶಿವರಾತ್ರಿ ಪ್ರಯುಕ್ತವಾಗಿ ಉದಯ ಬೆಳಗ್ಗೆ 4:05ಕ್ಕೆ ಶ್ರೀ ಗೌರಿಶಂಕರ ದೇವರಿಗೆ ರುದ್ರಾಭಿಷೇಕ, ಬೆಳಗ್ಗೆ 9 ಗಂಟೆಗೆ ಪುಷ್ಪಾರ್ಚನೆ, 10 ಗಂಟೆಗೆ ಮಹಾಮಂಗಳಾರತಿ. ಪೂಜ್ಯ ಶ್ರೀ ಸುಗರಯ್ಯ ಸ್ವಾಮಿ ವಾಸವ ದಿವ್ಯ ಸಾನ್ನಿಧ್ಯದಲ್ಲಿ ಸಾಯಂಕಾಲ 5 ಗಂಟೆಗೆ 40 ನಿಮಿಷಕ್ಕೆ ಮಹಾಮಂಗಳಾರತಿ ಮತ್ತು 6:12 ಶ್ರೀ ಗೌರಿಶಂಕರ ದೇವರಿಗೆ ಭಕ್ತಾದಿಗಳ ದೀಪೋತ್ಸವ ಕಾರ್ಯಕ್ರಮ ಜರುಗುವುದು. ಅಂದು ರಾತ್ರಿ 7 ಗಂಟೆಗೆ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ನಿವೃತ್ತ ಪಶುವೈದ್ಯ ವೈದ್ಯಾಧಿಕಾರಿಗಳಾದ ಚೆನ್ನಯ್ಯ ಸ್ವಾಮಿ ರಾಯಚೂರು ಹಾಗೂ ನಿವೃತ್ತ ಉದ್ಯೋಗಾಧಿಕಾರಿಗಳ ಸೇವೆ ಕೊಂಡ ವೆಂಕಟೇಶ್ವರಿಗೆ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಆತ್ಮೀಯವಾಗಿ ಸನ್ಮಾನಿಸಲಾಗುವುದು. ನಂತರ ಸುಗಮ ಸಂಗೀತ ಹಾಗೂ ಅವರಂತೆ ಸುಗಮತೆ ನಡೆಯುವುದು. ಈ ಕಾರ್ಯಕ್ರಮಕ್ಕೆ ರಾಯಚೂರು, ಕಲಬುರಗಿ ಮತ್ತು ತೆಲಂಗಾಣ ರಾಜ್ಯದ ಹಾಗೂ ರಾಯಚೂರು ನಗರ ಮತ್ತು ಗ್ರಾಮೀಣ ಭಾಗದ ಅಪಾರ ಭಕ್ತಾದಿಗಳು ಶ್ರೀ ನೀಲಗಿರಿ ಸಾಲಿಮಠಕ್ಕೆ ತಂಡೋಪತಂಡವಾಗಿ ಆಗಮಿಸುತ್ತಿದ್ದು, ಮಹಾಶಿವರಾತ್ರಿ ಅಂಗವಾಗಿ ಶ್ರೀ ಗೌರಿಶಂಕರ ದೇವರಿಗೆ ಪೂಜೆ ಹಾಗೂ ದೀಪ ಬೆಳಗಿಸುವ ಕಾರಣ ಸಾರ್ವಜನಿಕ ಈ ಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಶ್ರೀ ಗೌರಿಶಂಕರ ದೇವರ ಪ್ರಾರ್ಥನೆಗೊಳಿಸಲು ಶ್ರೀ ನೀಲಗಿರಿ ಸಾಲಿಮಠ ಮಹಾಶಿವರಾತ್ರಿ ದೀಪೋತ್ಸವ ಸೇವೆ ಸಮಿತಿಯ ಅಧ್ಯಕ್ಷರಾದ ವಿರೂಪಾಕ್ಷಯ್ಯವರು ಹಾಗೂ ಎಲ್ಲ ಉಪಾಧ್ಯಕ್ಷರಿಗೆ ಮಾರಪ್ಪ, ರಾಮೇಶ್ವರ ಸುಬ್ರಹ್ಮಣ್ಯ, ಪ್ರಜಾತಿಯಾದ ಸುರೇಶ್, ಸಂಗಮೇಶ್ವರ ವೀರಣ್ಣ, ವೆಂಕಟೇಶ್, ವೀರೇಶ್ ಮತ್ತು ಶ್ರೀನಿವಾಸ ಪಟ್ಟಣ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಮಾರೆಪ್ಪ, ಪ್ರಧಾನ ಕಾರ್ಯದರ್ಶಿ ಬಸವಪ್ರಭು ಹಿರೇಮಠ್, ಖಜಾಂಚಿ ಎಸ್ಪಿ ಸುರೇಶ್ ಹಿರೇಮಠ್, ಸಂಘಟನಾ ಕಾರ್ಯದರ್ಶಿ ವೀರಣ್ಣ, ಸದಸ್ಯರಾದ ವೆಂಕಟೇಶ್ ಕಲ್ಲೂರು ಸೇರಿದಂತೆ ಅನೇಕರಿದ್ದರು. ಮಸ್ಕಿ ತಾಲೂಕಿನಲ್ಲಿ ಅಕ್ರಮ ಮರಳು ಸಾಗಾಣಿಕೆ ಮಾಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಂಡು ಮರಳು ಪಾಯಿಂಟ್ ಪರವಾನಗಿ ರದ್ದುಪಡಿಸುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಮಸ್ಕಿ ತಾಲೂಕಿನ ಜಾಲವಾಡಿ, ಬುದ್ದಿನ್ನಿ, ಜೋಗಳದಿನ್ನಿ ಗ್ರಾಮಗಳಲ್ಲಿ ಮಂಜೂರಾಗಿರುವ ಮರಳು ಗುತ್ತಿಗೆ ಪ್ರದೇಶವನ್ನು ಸರ್ಕಾರ ನಿಯಮಗಳನ್ನು ಉಲ್ಲಂಘಿಸಿ ಗುತ್ತೇದಾರರ ಅಕ್ರಮ ಮರಳು ಸಾಗಾಣಿಕೆ ಮತ್ತು ಸರ್ಕಾರದ ಗುತ್ತಿಗೆ ಸಂಬಂಧಿಸಿದ ನಿಯಮಗಳನ್ನು ಉಲ್ಲಂಘನೆ ಮಾಡಿರುವ 4 ಮರಳು ಪಾಯಿಂಟ್ ಪರವಾನಗಿ ರದ್ದುಗೊಳಿಸಬೇಕೆಂದು ಆಗ್ರಹಿಸಿದರು. ಅಕ್ರಮ ಮರಳು ಸಾಗಾಣಿಕೆ ಬಳಗಾನೂರು ಕಂದಾಯ ವ್ಯಾಪ್ತಿಯ ಬುದ್ದಿನ್ನಿ ಪಟ್ಟಭೂಮಿ ಮರಳು ಸ್ಟಾಕ್ ಯಾರ್ಡ್ ಲೀಸ್ ಗುತ್ತೇದಾರರು ಜಿ ಮಹೇಶ್ ಕುಮಾರ್ ಹಾಗೂ ಜಾಲವಾಡಗಿ ಪಟ್ಟಭೂಮಿ ಮರಳು ಸ್ಟಾಕ್ ಯಾರ್ಡ್ಸ್ ಗುತ್ತೇದಾರರಾದ ವೆಂಕಟೇಶ್ವರ್ ಮಿಲ್ಲರ್ಸ್ ಜಾಲವಾಡಗಿ ಹಾಗೂ ಸ್ಟಾಕ್ ಯಾರ್ಡ್ನಿಂದ ಅತಿ ಹೆಚ್ಚು ಅಕ್ರಮ ಮರಳು ಸಾಗಾಣಿಕೆಯಾಗುತ್ತಿದೆ. ಕಾನೂನು ಗಾಳಿಗೆ ತೂರಿ ಮಸ್ಕಿ ತಾಲೂಕಿನಲ್ಲಿ ಎಗ್ಗಿಲ್ಲದೆ ಮರಳು ದಂಧೆ ನಡೆಯುತ್ತಿದೆ ಎಂದು ಆರೋಪಿಸಿದರು. ಇಲ್ಲಿ ಸ್ಟಾಕ್ ಯಾರ್ಡ್ನ ಗುತ್ತೇದಾರರು ಅಕ್ರಮ ಮರಳು ಸಾಗಾಣಿಕೆ ಮಾಡುವ ದಂಧೆಕೋರರ ಜೊತೆಯಾಗಿ ಸರ್ಕಾರದ ಬೊಕ್ಕಸಕ್ಕೆ ಭಾರೀ ನಷ್ಟವನ್ನು
ಉಂಟು ಮಾಡುತ್ತಿದ್ದಾರೆ. ಈ ಜಾಲವಾಡಿಗೆ ಸ್ಟಾಕ್ ಯಾರ್ಡ್ನಿಂದ ಒಂದೇ ರಾಯಲ್ಟಿಯಲ್ಲಿ 4 ರಿಂದ 5 ಟ್ರಿಪ್ಪರ್ ಅಕ್ರಮ ಮರಳು ಸಾಗಾಣಿಕೆ ಮಾಡುತ್ತಿದ್ದಾರೆ. ಕೂಡಲೇ ಪರವಾನಗಿ ರದ್ದು ಮಾಡಬೇಕು, ಇಲ್ಲವಾದಲ್ಲಿ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಒಂದೇ ರಾತ್ರಿ 4-5 ಟ್ರಿಪ್ ಮರಳು ಅಕ್ರಮ ಸಾಗಣೆ ಮಾಡ್ತಾರೆ, ಓವರ್ಲೋಡ್ ಮಾಡ್ತಾ ಇದ್ದಾರೆ ಮತ್ತು ಅಲ್ಲಿ ರಸ್ತೆ ಪ್ರಮಾಣ ಟನ್ ಲೋಡ್ ಕಡಿಮೆ ಆದರೂ ಕೂಡ ಈ ಜಾಸ್ತಿ ಪ್ರಮಾಣದ ಅಕ್ಕಿಯನ್ನು ಅಡ್ಡಾಡೋದ್ರಿಂದ ಅಲ್ಲಿ ರಸ್ತೆಗಳೆಲ್ಲ ಹೊಸ ರಸ್ತೆಗಳು ಕೂಡ ಹಾಳಾಗಿದೆ ಸರ್. ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಮತ್ತು ಸರ್ಕಾರದ ತಹಸೀಲ್ದಾರರು ಮತ್ತು ಮೈಸೂರು ಡಿಪಾರ್ಟ್ಮೆಂಟ್ ಕೂಡ ವರದಿಯನ್ನು ಮಾಡಿದ್ದಾರೆ. ಇದು ಅಕ್ರಮವಾಗಿ ನೀವು ಮಾಡ್ತಾ ಇದ್ದಾರೆ, ಸರ್ಕಾರ ಎಲ್ಲ ನಿಯಮಗಳನ್ನು ಸಾಗಾಣಿಕೆಯನ್ನು ಮಾಡ್ತಿದ್ರು. ಹಾಗಾಗಿ ಈಗ ಪರವಾನಗಿ ರದ್ದುಪಡಿಸಬೇಕಂತೇಳಿ ನಮ್ಮ ತಹಸೀಲ್ದಾರ್ ಕೂಡ ಸಂಘಟನೆಯನ್ನು ನಾವು ಅನೇಕ ಬಾರಿ ದೂರು ಕೊಟ್ಟರು. ಇದು ಸರ್ ಜಾಲವಾಡಿಗೆ ಮತ್ತು ಗಿಡ್ನಿಂಗಿ ಇವು 4 ಪಾಯಿಂಟಿನ ಪರವಾನಗಿ ಕೂಡ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ತಿಳಿಸಿ ಮಾನ್ಯ ತಹಸೀಲ್ದಾರ್ ಕೂಡ ಇವರಿಗೆ ಮೇಲ್ ಸಂಚಾಲಕ ಡಿಪಾರ್ಟ್ಮೆಂಟ್ ಅವ್ರಿಗೂ ಕೂಡ ಲೆಟ್ರನ್ನು ಬರೆದಿದ್ದಾರೆ. ಮತ್ತು PW ಇಲಾಖೆಯವರು ಕೂಡ ಓವರ್ ಟನ್ ಲೋಡ್ ಗಾಡಿ ಅಡ್ಡಾಡೋದ್ರಿಂದ ರಸ್ತೆ ಹಾಳಾಗಿದ್ದಾವೆ ಅಂತೇಳಿ ಅವರು ಕೂಡ ಇಲಾಖೆಗೆ ಕೂಡ ಲೆಟ್ರ್ ಕೂಡ ಬರೆದಿದ್ದಾರೆ. ಇಷ್ಟೆಲ್ಲ ತೊಂದರೆಗಳಿದ್ದಾವೆ ಮತ್ತು ಓವರ್ಲೋಡ್ ಹೈ ಸ್ಪೀಡು ಮತ್ತು ರಸ್ತೆ ಬದಿದಾಗ ಮರಳು ಅಲ್ಲೆಲ್ಲಿ ಕೆಳಗಡೆ ಬೀಳ್ತಾ ಇದೆ ಸರ್. ಹಾಗಾಗಿ ಸರ್ಕಾರದ ಎಲ್ಲ ನಿಯಮಗಳನ್ನು ಉಲ್ಲಂಘನೆ ಮಾಡಿ ನಮ್ಮ ಬೇಡಿಕೆ ಏನಂತಂದರೆ ಈ ಪಾಯಿಂಟ್ಗಳನ್ನು ಬಂದ್ ಮಾಡ್ಬೇಕಂತೇಳಿ ನಮ್ಮ ಬೇಡಿಕೆ ಸರ್. ಹಂಗಂದ್ರೆ ಸರ್ಕಾರದ ನಿಯಮ ಕಟ್ಟುನಿಟ್ಟಾಗಿ ಪಾಲನೆ ಮಾಡಲಿಲ್ಲ ಅಂತ ಒಂದೇ ಒಂದು ಚೆಕ್ ಪೋಸ್ಟ್ ಇಲ್ಲ. ಈ ಸಂದರ್ಭದಲ್ಲಿ ದುರ್ಗರಾಜ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜಿಲ್ಲೆಯಾದ್ಯಂತ ನಡೆಯುತ್ತಿರುವ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯ ರಾಜ್ಯಶಾಸ್ತ್ರ ವಿಷಯದ ಪರೀಕ್ಷೆಗಳು ಮಂಗಳವಾರದಂದು ನಡೆದಿದ್ದು, ಈ ಪರೀಕ್ಷೆಗೆ ಒಟ್ಟು 11,420 ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದು, ಇದರಲ್ಲಿ ಒಟ್ಟು 10,544 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಾರೆ. ಉಳಿದಂತೆ 876 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಜಿಲ್ಲೆಯ ರಾಯಚೂರು ತಾಲೂಕಿನಲ್ಲಿ 2,784 ವಿದ್ಯಾರ್ಥಿಗಳು ಹಾಜರಾಗಿದ್ದರೆ 260 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಲಿಂಗಸ್ಗೂರಿನಲ್ಲಿ 2,136 ವಿದ್ಯಾರ್ಥಿಗಳು ಹಾಜರಾಗಿದ್ದು 93 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಮಾನ್ವಿ ತಾಲೂಕಿನಲ್ಲಿ 1,342 ವಿದ್ಯಾರ್ಥಿಗಳು ಹಾಜರಿದ್ದು 128 ಗೈರಾಜರಾಗಿದ್ದಾರೆ. ಸಿಂಧನೂರು ತಾಲೂಕಿನಲ್ಲಿ 1,806 ವಿದ್ಯಾರ್ಥಿಗಳು ಹಾಜರಿಯಾಗಿದ್ದು 149 ವಿದ್ಯಾರ್ಥಿಗಳು ಗೈರಾಜರಾಗಿದ್ದಾರೆ. ದೇವದುರ್ಗ ತಾಲೂಕಿನಲ್ಲಿ 1,349 ವಿದ್ಯಾರ್ಥಿಗಳು ಹಾಜರಾಗಿದ್ದು 161 ವಿದ್ಯಾರ್ಥಿಗಳು ಗೈರಾಜರಾಗಿದ್ದಾರೆ. ಮಸ್ಕಿ 584 ಹಾಜರಿಯಾಗಿದ್ದು 49 ವಿದ್ಯಾರ್ಥಿಗಳು ಗೈರಾಜರಾಗಿದ್ದಾರೆ. ಹಾಗೂ ಸಿರುವಾರ ತಾಲೂಕಿನಲ್ಲಿ 545 ವಿದ್ಯಾರ್ಥಿಗಳು ಹಾಜರಾಗಿದ್ದರೆ 36 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಉಳಿದಂತೆ ಸಂಖ್ಯಾಶಾಸ್ತ್ರ ವಿಷಯ ಪರೀಕ್ಷೆಗೆ ಒಟ್ಟು 937 ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದು, ಇದರಲ್ಲಿ ಒಟ್ಟು 907 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಾರೆ. ಉಳಿದ 30 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಜಿಲ್ಲೆಯ ರಾಯಚೂರು ತಾಲೂಕಿನಲ್ಲಿ 683 ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ. 22 ವಿದ್ಯಾರ್ಥಿಗಳು ಗೈರಾಜರಾಗಿದ್ದಾರೆ. ಮಾನ್ವಿಯಲ್ಲಿ 218 ವಿದ್ಯಾರ್ಥಿಗಳು ಹಾಜರಾಗಿದ್ದು 8 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಸಿಂಧನೂರು ತಾಲೂಕಿನಲ್ಲಿ 6 ಜನ ಹಾಜರಾಗಿದ್ದರೆ ಯಾವುದೇ ವಿದ್ಯಾರ್ಥಿ ಗೈರಾಗಿಲ್ಲ. ಕಲಬುರಗಿಯಿಂದ ಬೆಂಗಳೂರಿಗೆ ಮಾರ್ಚ್ 9ರಂದು ವಾರದ ಹೊಸ ರೈಲು ಸಂಚರಿಸಲಿದೆ ಎಂದು ರೈಲ್ವೆ ಸಲಹಾ ಸಮಿತಿ ಸದಸ್ಯ ಡಾಕ್ಟರ್ ಬಾಬುರಾವ್ ಅವರು ತಿಳಿಸಿದ್ದಾರೆ. ಹಲವು ವರ್ಷಗಳ ಬೇಡಿಕೆಗೆ ಸ್ಪಂದಿಸಿದ ರೈಲ್ವೆ ಖಾತೆ ಸಚಿವ ಅಶ್ವಿನ್ ವೈಷ್ಣವನ್ ಅವರಿಗೆ ಬಾಬುರಾವ್ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿಯಿಂದ ಬೆಂಗಳೂರು ನಡುವೆ ಹೊಸ ರೈಲ್ವೆ ಸಂಚಾರದಿಂದ ವಿದ್ಯಾರ್ಥಿಗಳಿಗೆ, ಕೂಲಿ ಕಾರ್ಮಿಕರು ಮತ್ತು ವಿವಿಧ ಕಡೆ ತೆರಳುವ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ ಎಂದರು. ನವದೆಹಲಿಯಲ್ಲಿ ಕೇಂದ್ರ ರೈಲ್ವೆ ಖಾತೆ ಸಚಿವ ಅಶ್ವಿನ್ ವೈಷ್ಣವ್ ಅವರನ್ನು ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಮತ್ತು ಕಲಬುರಗಿ ಕ್ಷೇತ್ರದ ಉಮೇಶ್ ಜಾಧವ್ ಅವರು ಭೇಟಿಯಾಗಿ ಮನವಿ ಸಲ್ಲಿಸಿ ನಡೆಸಿದ ಮಾತುಕತೆ ಯಶಸ್ವಿಯಾಗಿದೆ. ವಾರದಲ್ಲಿ 1 ದಿನದ ಮಾತ್ರ ಸಂಚಾರಕ್ಕೆ ರೈಲು ಇಲಾಖೆ ಮೊದಲು ಅನುಮತಿ ನೀಡಿದೆ. ಏಪ್ರಿಲ್ 5ರ ನಂತರ ಪ್ರತಿ ದಿನವೂ ಸಂಚರಿಸಲಿದೆ ಎಂದರು. ಹೊಸ ರೈಲು ಸಂಚರಿಸುವುದರಿಂದ ಈ ಭಾಗದ ಜನರಿಗೆ ಹೆಚ್ಚು ಅನುಕೂಲವಾಗಲಿದೆ. ಈ ಭಾಗದ ಜನರು ರೈಲಿನಲ್ಲಿ ಎಲ್ಲಿ ಬೇಕಲ್ಲಿ ಕುಳಿತು ಹೋಗುವ ಪರಿಸ್ಥಿತಿ ಇತ್ತು. ಹೊಸ ರೈಲ್ವೆ ಆರಂಭದಿಂದ ಜನರಿಗೆ ಸಮಸ್ಯೆ ತಪ್ಪಿದಂತಾಗಿದೆ ಎಂದರು. ಕಲಬುರಗಿಯಿಂದ ಸಂಜೆ 5 ಗಂಟೆಗೆ ಹೊರಟು ಯಾದಗಿರಿ, ರಾಯಚೂರು ಮತ್ತು ಗುಂತ್ಕಲ್ ಮಾರ್ಗವಾಗಿ ಮುಂಜಾನೆ 4:15 ಗಂಟೆಗೆ ಬೆಂಗಳೂರು ಸಮೀಪದ ಬೈಯಪ್ಪನಹಳ್ಳಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಸರ್ ಎಂ ವಿಶ್ವೇಶ್ವರಯ್ಯ ರೈಲು ನಿಲ್ದಾಣಕ್ಕೆ ತಲುಪಲಿದೆ. ಹೊಸ ರೈಲು ವಿಶೇಷವಾಗಿ 28 ಬೋಗಿಗಳನ್ನು ಒಳಗೊಂಡಿದೆ. ವಾರದ ರೈಲು ಮಾರ್ಚ್ 9ರಂದು ಸಂಜೆ 5 ಗಂಟೆಗೆ ಕಲಬುರಗಿಯಲ್ಲಿ ರೈಲು ಸಂಚಾರದ ಉದ್ಘಾಟನೆಯಾಗಲಿದೆ. ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಮತ್ತು ಸಂಸದ ಉಮೇಶ್ ಜಾಧವ್ ಅವರ ಸುದೀರ್ಘ ಪ್ರಯತ್ನದ ಫಲವಾಗಿ ದಶಕಗಳ ಕನಸು ಸಾಕಾರಗೊಂಡಿದೆ ಎಂದು ತಿಳಿಸಿದ್ದಾರೆ.
ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಅಭಾವ ಆಗದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಶಾಸಕರು ಹಾಗೂ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಗರದ ಗ್ರಾಮೀಣ ಶಾಸಕರ ಕಚೇರಿಯಲ್ಲಿ ಅಧಿಕಾರಿಗಳ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬೇಸಿಗೆ ಕಾಲ ಆರಂಭವಾಗಿದ್ದು 4 ತಿಂಗಳು ಕಾಲ ಗ್ರಾಮಗಳಲ್ಲಿ ಜನರಿಗೆ ಕುಡಿಯುವ ನೀರಿನ ಅಭಾವವಾಗದಂತೆ ನೋಡಿಕೊಳ್ಳಬೇಕೆಂದರು. ಆರ್ಡಬ್ಲ್ಯೂಎಸ್ ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಒಟ್ಟಾಗಿ ಸೇರಿ ನೀರಿನ ಸಮಸ್ಯೆ ಇರುವ ಗ್ರಾಮಗಳಲ್ಲಿ ಕ್ಯಾಂಪ್ಗಳಲ್ಲಿ ಕೂಡಲೇ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಬೇಕು. ಟ್ಯಾಂಕರ್ ಮಾಲೀಕರ ಜೊತೆ ಮಾತನಾಡಿ ದರ ನಿಗದಿ ಮಾಡಿ ಅವುಗಳಿಗೆ ಜಿಎಸ್ ಅಳವಡಿಸಿ ಗ್ರಾಮಗಳ ಜನರಿಗೆ ನೀರು ಒದಗಿಸಬೇಕೆಂದರು. ಅಗತ್ಯವಿದ್ದ ಕಡೆ ಖಾಸಗಿ ಬೋರ್ವೆಲ್ ಮಾಲೀಕರ ಜೊತೆ ಮಾತನಾಡಿ ಅವರ ಗ್ರಾಮಗಳ ಜನರಿಗೆ ಕುಡಿಯುವ ನೀರು ಒದಗಿಸಬೇಕು. ಬೋರ್ವೆಲ್ ಮಾಲೀಕರೊಂದಿಗೆ ಲೀಸ್ ಅಗ್ರಿಮೆಂಟ್ ಮಾಡಿಕೊಂಡು ಜನರಿಗೆ ನೀರು ಒದಗಿಸಬೇಕು. ಕೃಷ್ಣಾ ಮತ್ತು ತುಂಗಭದ್ರಾ ನದಿಗಳಲ್ಲಿ ನೀರು ಕೂಡ ಬತ್ತಿ ಹೋಗಿದೆ. ಜಲದ ಮೂಲ ಕೂಡ ಬತ್ತಿ ಹೋಗಿವೆ. ನದಿ ಪಾತ್ರದ ಜನರಿಗೆ ನೀರಿನ ಅಭಾವವಾಗದಂತೆ ನೋಡಿಕೊಳ್ಳಬೇಕು ಎಂದರು. ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗಾಗಿ ಸಹಾಯವಾಣಿ ಆರಂಭಿಸಬೇಕು. ರಾಯಚೂರು ಗ್ರಾಮೀಣ ನಗರಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಪ್ರತಿಯೊಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀರಿನ ಸಮಸ್ಯೆ ಇರುವ ಗ್ರಾಮಗಳನ್ನು ಗುರುತಿಸಿ ಪಟ್ಟಿಯನ್ನು ಸಿದ್ಧಪಡಿಸಿ ತಾಲೂಕಿನ ಅಧಿಕಾರಿಗಳಿಗೆ ನೀಡಬೇಕು. ಆಯಾ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಧಿಕಾರಿಗಳು ತ್ವರಿತವಾಗಿ ಸ್ಪಂದಿಸಬೇಕು. ಮೊದಲು ಕುಡಿಯುವ ನೀರು ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಸಭೆಯಲ್ಲಿ ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಗೌಡ, ಉಪಾಧ್ಯಕ್ಷ ಬಶೀರ್ ಅಹಮದ್, ಸಹಾಯಕ ಆಯುಕ್ತ ಸುಭಾಷ್, ತಹಸೀಲ್ದಾರ್ ಸುರೇಶ್ ವರ್ಮಾ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಳೆದ ವರ್ಷದಲ್ಲಿ ಗಗನಕ್ಕೇರಿದ ಟೊಮೆಟೊ ಬೆಲೆ ಇಂದು ನೆಲಕಚ್ಚಿದೆ. ರೈತರು ಹೆಚ್ಚಿನ ಬೆಲೆ ನಿರೀಕ್ಷಿಸಿ ಟೊಮೆಟೊ ಬೆಳೆದಿದ್ದು ಇದೀಗ ಲಾಭವಿಲ್ಲದೆ ಟೊಮೆಟೊಗೆ ಬೆಲೆ ಇಲ್ಲದೆ ಇರುವುದರಿಂದ ನಾಶಪಡಿಸಿ ಕುರಿಗಳನ್ನು ಬಿಟ್ಟು ಮೇಯಿಸಿದ್ದಾರೆ. ರೈತರು ಬರಗಾಲಕ್ಕೆ ತತ್ತರಿಸಿ ಹೋಗಿದ್ದು ಟೊಮೆಟೊ ಬೆಳೆದ ರೈತರ ಸ್ಥಿತಿ ಸಂಕಷ್ಟಕ್ಕೆ ಸಿಲುಕಿದೆ. ತಾಲೂಕಿನ ಕಡಗಂದೊಡ್ಡಿ, ಚಂದ್ರಬಂಡ ಸೇರಿ ಸುತ್ತಮುತ್ತಲಿನ ಗ್ರಾಮದಲ್ಲಿ ರೈತರು ಟೊಮೆಟೊ ಬೆಳೆ ಬೆಳೆದಿದ್ದಾರೆ. ಆದರೆ ಬೆಲೆ ಇಲ್ಲದೆ ಅವರ ಬದುಕು ಬೀದಿಗೆ ಬರುವ ಹಂತದಲ್ಲಿ ತಲುಪಿದೆ. ರೈತರು ಬೆಳೆದ ಟೊಮೆಟೊಗಳನ್ನು ಮಾರುಕಟ್ಟೆಗೆ ಮಾರಾಟ ತೆಗೆದುಕೊಂಡು ಹೋದಲ್ಲಿ ಸಾಗಾಣಿಕೆ ಖರ್ಚು ಸಹ ವಾಪಸ್ ಬರುವುದಿಲ್ಲ. ಅಂತಹ ಬೆಲೆ ಮಾರುಕಟ್ಟೆಯಲ್ಲಿದೆ. ಎಕರೆಗೆ 50,000 ರೂಪಾಯಿನಂತೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ರೈತರು ಟೊಮೆಟೊ ಬೆಳೆ ಬೆಳೆದ ದರ ಇಲ್ಲದೆ ಇರುವುದರಿಂದ ಬೆಳೆ ನಾಶ ಮಾಡಿದ್ದಾರೆ. ಕೂಲಿ ಆಳುಗಳಿಗೂ ನೀಡಬೇಕಾದಷ್ಟು ಹಣವು ಮಾರುಕಟ್ಟೆಯಲ್ಲಿ ಬರುತ್ತಿಲ್ಲ. ಬೆಳೆದ ಫಸಲಿನೊಂದಿಗೆ ಸಾಲ ಮಾಡಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಇದರಿಂದ ತಾವೇ ಬೆಳೆದ ಬೆಳೆಯನ್ನು ಕುರಿಗೆ ಮೇಯಿಸುತ್ತಿದ್ದಾರೆ. ಮಾರುಕಟ್ಟೆಯಲ್ಲಿ 25 ಕೆಜಿಯ ಒಂದು ಕ್ರೇನ್ 50 ರೂಪಾಯಿಗೆ ಕೇಳೋರಿಲ್ಲ. ಒಂದು ಕ್ರೇನ್ ಬಾಡಿಗೆಗೆ 3 ರೂಪಾಯಿ ಇದ್ದರೆ ರೈತರಿಗೆ ಕೇವಲ 2 ರೂಪಾಯಿ ಸಿಗುತ್ತಿದೆ. ಆದರೆ ರೈತರಿಂದ ಕೊಂಡುಕೊಂಡವರು ಕೆಜಿಗೆ 20 ರೂಪಾಯಿಗೆ ಮಾರಾಟ ಮಾಡುತ್ತಿದ್ದಾರೆ. ಇದರಿಂದ ಕಷ್ಟಪಟ್ಟು ಬೆಳೆ ಬೆಳೆದ ರೈತರಿಗೆ ಮಾತ್ರ ಸಾಲದ ಹೊರೆ ಹೆಚ್ಚಾಗುತ್ತಿದೆ. ಹೀಗಾಗಿ ರೈತರು ಕುರಿಗಳಿಗಾದರೂ ಮೇವಾಗಲಿ ಅಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದ ಬೆಳೆಯನ್ನು ಮೇವಿಗೆ ಬಿಡುತ್ತಿದ್ದಾರೆ. ಬೆಲೆ ಕುಸಿತ ಒಂದು ಕಡೆಯಾದರೆ ಬರಗಾಲದಿಂದ ನೀರಿನ ಕೊರತೆ ಎದುರಾಗಿದ್ದು ಬೆಳೆಗೆ ರೋಗ ಬಾಧೆಯೂ ಕಾಡುತ್ತಿದೆ. ಇದರಿಂದಾಗಿ ಬೆಳೆಯನ್ನು ನಾಶಪಡಿಸಿದ್ದಾರೆ. ಕೂಲಿ ಆರಿಸಿ ರೈತರು ಗೂಳಿ ಹೊರಡಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಸರ್ಕಾರ ರೈತರ ಕಷ್ಟಕ್ಕೆ ಸ್ಪಂದಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಬಸ್ಸುಗಳ ಲೋಕಾರ್ಪಣೆ, ಅಪಘಾತ ರಹಿತ ಚಾಲಕರಿಗೆ ಬೆಳ್ಳಿ ಪದಕ ವಿತರಣಾ ಕಾರ್ಯಕ್ರಮ. ಸಚಿವ ರಾಮಲಿಂಗಾರೆಡ್ಡಿ. ರಾಜ್ಯದ ಜನರಿಗೆ ಸರ್ಕಾರದಿಂದ ಸುರಕ್ಷಿತ ಪ್ರಯಾಣದ ಸೇವೆ. ಸಚಿವ ರಾಮಲಿಂಗಾರೆಡ್ಡಿ. ಕೇಂದ್ರದ ಬಿಜೆಪಿ ಸರ್ಕಾರ ನ್ಯೂನತೆಗಳನ್ನು ಮುಚ್ಚಿಟ್ಟು ದೇವರು ಧಾರ್ಮಿಕ ಹೆಸರಿನಲ್ಲಿ ಲೋಕಸಭೆ ಚುನಾವಣೆ ಗೆಲ್ಲಲು ಕುತಂತ್ರ. ಮುಖ್ಯಮಂತ್ರಿ ಚಂದ್ರು. ರೈತ ಮಾರುಕಟ್ಟೆ ಕರ ವಸೂಲಿಗೆ ಟೆಂಡರ್, ನಿಯಮ ಉಲ್ಲಂಘಿಸಿದಲ್ಲಿ ಗುತ್ತೇದಾರರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸುವೆ ಎನ್ ಮಹಾವೀರ್. ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿ ನಡೆಸುತ್ತಿರುವ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಮುಖ್ಯಮಂತ್ರಿ ಚಂದ್ರು ಭೇಟಿ. ಕನ್ನಡ ನಾಮಫಲಕ ಅಳವಡಿಸಲು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನಾ ರ್ಯಾಲಿ. ಮಾರ್ಚ್ 8ರಂದು ನೀಲಗಿರಿ ಸಾಲೆಮಠದಲ್ಲಿ ಶಿವರಾತ್ರಿ ನಿಮಿತ್ತ ದೀಪೋತ್ಸವ, ಸಾಧಕರಿಗೆ ಸನ್ಮಾನ. ವಿರೂಪಾಕ್ಷಯ್ಯ ಸ್ವಾಮಿ. ಅಕ್ರಮ ಮರಳು ಸಾಗಾಣಿಕೆ, ಮರಳು ಪಾಯಿಂಟ್ ಪರವಾನಗಿ ರದ್ದುಪಡಿಸುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಮನವಿ. ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆ 876 ವಿದ್ಯಾರ್ಥಿಗಳ ಗೈರು.
ಮಾರ್ಚ್ 9ರಿಂದ ಕಲಬುರಗಿ ಬೆಂಗಳೂರು ಹೊಸ ರೈಲು ಸಂಚಾರ. ಡಾಕ್ಟರ್ ಬಾಬುರಾವ್. ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಎಚ್ಚರಿಕೆ ವಹಿಸಲು ಶಾಸಕ ಬಸನಗೌಡ ದದ್ದಲ್ ಸೂಚನೆ. ಮತ್ತು ಪಾತಾಳಕ್ಕೆ ಇಳಿದ ಟೊಮೆಟೊ ಬೆಲೆ, ಕುರಿಗಳನ್ನು ಬಿಟ್ಟು ಬೆಳೆ ಮೇಯಿಸಿದ ಅನ್ನದಾತ. ಸಂಗಮೇಶ್ ಮಂಗಣ್ಣವರ್ ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS, KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. N150 ಸಂಪರ್ಕಿಸಿ. ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit KTB Jewel Palace, Udayanagar, Station Road, Raichur. Mobile 8123 535300.